ಮನುಷ್ಯ ಭೂಮಿ ಮೇಲೆ ಜಸ್ಟ್ ತೃಣಕ್ಕೆ ಸಮಾನ. ಪ್ರಕೃತಿನಲ್ಲಿರೋ ವಿಸ್ಮಯ ನೋಡಿ. ಬೀಜ ಅಷ್ಟು ಕಠೋರ ವಿಷ, ಬಟ್ ಎಲೆ ಆಹಾರ. ಲಂಗ್ಸ್ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಆದರೂ ಇದು ರಾಮಬಾಣವಾಗಿ ಕೆಲಸ ಮಾಡೋದು. ಇದನ್ನು ಜಲಬೇದಿ ಸೊಪ್ಪು ಅಂತಂತಾರೆ. ನಿಮ್ಮ ಲಿವರ್ ಚೆನ್ನಾಗಿತ್ತು ಅಂತಂದರೆ ಅರ್ಧ ದೇಹ ಚೆನ್ನಾಗಿದೆ ಅಂತ. ತುಳಸಿ ಪಲಾವ್ ಈಗ ರೆಡಿಯಾಗಿದೆ. ಯಾರನ್ನ ಅಕಸ್ಮಾತ್ ಇದನ್ನು ಒಂದೆಲ್ಗ ಅಂತ ನಿಮಗೆ ಕೊಟ್ಟರು ಅಥವಾ ಮಾರಕ್ಕೆ ಬಂದರೂ ನೆನಪಿರಲಿ, ಇದು ಒಂದೆಲ್ಗ ಅಲ್ಲ. ಇದ್ರ ವಿಶೇಷ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ಸರ್ಜರಿ ಎಲ್ಲ ಮಾಡಿದ್ರೆ ಇದು ಸ್ಟಿಚರ್ಸ್ಗೆ ಹಾಕೋಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದು. ನಮಗೆ ಗೊತ್ತಿರಿದ್ರೆ ರಿಸೋರ್ಸು, ಇಲ್ಲ ಅಂತಂದರೆ ವೇಸ್ಟು. ನಮ್ಮ ಭೂಮಿ ಮೇಲೆ ಬೇರೆ ಎಲ್ಲ ಜೀವಿಗಳು ನಮ್ಮಷ್ಟೇ ಅಧಿಕಾರ ಇದೆ ಭೂಮಿ ಮೇಲೆ. ಅದನ್ನು ನಾವು ಮರಿಬಾರ್ದು. ಪ್ರಕೃತಿ ಮಾತೆನ ಯಾತಕ್ಕೆ ನಾವು ಗೌರವಿಸ್ಬೇಕು ಅಂತಂದರೆ ಅವಳು ನಮಗೆಲ್ಲ ಕೊಟ್ಟಿದ್ದಾಳಾಗಲೇ. ಅನ್ಫಾರ್ಚುನೇಟ್ಲಿ ನಮಗೆ ಆ ನಾಲೆಜ್ ಏನಿದೆ, ಆ ಜ್ಞಾನ ಏನಿತ್ತು, ಅದನ್ನ ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು. ಬಟ್ ಅಲ್ಲಿಂದ ನಮಗೆ ಮುಂದಕ್ಕೆ ಬರಲಿಲ್ಲ, ಅಥವಾ ಅವ್ರು ಹೇಳಲಿಲ್ವೋ ಅಥವಾ ನಾವು ಕೇಳಿಸ್ಕೊಳ್ಲಿಲ್ವೋ, ಎಲ್ಲೋ ಒಂದು ಕನೆಕ್ಷನ್ ತಪ್ಪೋಯ್ತು. ಅಥವಾ ಆ ಸಿಸ್ಟಮ್ ಹಂಗೆ ಮಾಡಿದ್ರೂ ಏನೋ ಗೊತ್ತಿಲ್ಲ. ನೀವು ಎಜುಕೇಷನ್ಗೆ ಹೋಗಿ ಅಂತ, ಎಜುಕೇಷನ್ ಕಡೆ ಹೋಗಿ ಈ ಸ್ಕಿಲ್ ಅಂತ ಏನಿತ್ತು ಇದನ್ನೆಲ್ಲ ಮರೆಮಾಚೋ ಥರ ಆಯಿತು. ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಹಾರ ಅನ್ನೋದು ಇವತ್ತಿಗೆ ಹೆಂಗಾಗಿದೆ ಅಂತಂದರೆ, ಆಹಾರ ಅಂತ ಯಾರನ್ನ ನಮ್ಮ ಮಕ್ಕಳನ್ನ ಕೇಳಿದ್ರೆ ಎಲ್ಲಿಂದ ಬರುತ್ತೆ ಅಂತಂದರೆ ಅಂಗಡಿಯಿಂದ ಮಾತ್ರ ಅನ್ನೋದೇ. ಎವ್ರಿಥಿಂಗ್ ದಟ್ ವಿ ಬೈ ಈಸ್ ಫುಡ್ ಅಷ್ಟೇ. ದೇರ್ ಇಸ್ ನೋ ಫುಡ್ ದಟ್ ಇಸ್ ಫೌಂಡ್ ಫಾರ್ ಫ್ರೀ ಅಂತ ಅನ್ನೋಂಗೆ ಆಗೋಗಿದೆ. ಬಟ್ ನಾನು ಹೇಳೋದು, ವಿರ್ ಆ್ಯಕ್ಚುಲಿ ಲಿವಿಂಗ್ ಅಮಿನ್ಸ್ಟ್ ಅಬಂಡೆನ್ಸ್. ನಾನು ಇಲ್ಲಿ ತೋಟದಲ್ಲಿ ಓಡಾಡಿದ್ರೆ ನನ್ನ ಕಣ್ಣಿಗೆ ಬರೀ ಆಹಾರನೇ ಕಾಣುತ್ತೆ. ಎಲ್ಲೋ ಕೈ ಇಟ್ರೂ ಆಹಾರ ಇದೆ. ಅದು ಮಕ್ಳಿಗೂ ಗೊತ್ತಾಗಬೇಕು, ನಮ್ಮೆಲ್ಲ ದೊಡ್ಡವ್ರು ಹಿರಿಯರಿಗೂ ಇವತ್ತು ಗೊತ್ತಾಗಬೇಕು. ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಅದನ್ನು ತೋರಿಸ್ಲಿಕ್ಕೆ ಒಂದು ಉದ್ದೇಶ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಒಂದು ನೋಟ ಇಲ್ಲಿ ನೋಡಿದ್ರೆ ಹಿಂಗೆ ಬೆಳೆದಿದೆ, ಇದು ಏನೋ ಸರಿ ಇಲ್ಲ ಅಂತ ಅನ್ನೋ ಥರ ಕಾಣುತ್ತೆ. ಬಟ್ ಇಲ್ಲಿ ಎಷ್ಟು ಆಹಾರ ಇದೆ, ಎಷ್ಟು ಒಳ್ಳೊಳ್ಳೆ ಗಿಡಗಳಿದ್ದಾವೆ ಗಮನಿಸ್ತಾ ಹೋಗೋಣ, ಆಯಿತಾ? ಇಲ್ಲಿ ಕೆಳಗಡೆಯಿಂದ ನೋಡ್ತಾ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಇದಿದೆಯಲ್ಲ, ಇದು ಪುನರ್ನವ ಅಂತ, ಕೊಮ್ಮೆ ಸೊಪ್ಪು ಅಂತ ಕನ್ನಡದಲ್ಲಿ ಅಂತೀವಿ. ಬೊರಾವಿಯಾ ಡಿಫ್ಯೂಸಾ ಅಂತ ಬೊಟಾನಿಕಲ್ ನೇಮು. ಪುನರ್ನವ ಅಂತ ಪುನರ್ನವ ಅಂತ ಕನ್ನಡದಲ್ಲಿ. ಕೊಮ್ಮೆ ಸೊಪ್ಪು ಅಂತ ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಂತೀವಿ, ಸಂಸ್ಕೃತದಲ್ಲಿ ಪುನರ್ನವ ಅಂತೀವಿ. ಪುನರ್ನವ ಅಂದರೆ ನವನವೀನತೆಯನ್ನು ಮತ್ತೊಮ್ಮೆ ತರುವಂಥ ಕ್ಷಮತೆ ಇರುವಂಥ ಗಿಡ ಅಂತ. ಇದನ್ನು ನಾವು ಆಹಾರದಲ್ಲಿ ಬಳಸ್ಬೋದು, ಸೊಪ್ಪು ಬೇಸಿಕಲಿ. ಓಕೆ, ಸೊ ಇದನ್ನು ತಿಂತಾಯಿದ್ರೆ ಏನಾಗುತ್ತೆ, ಏನೆಲ್ಲ ಉಪಯೋಗ ಅಂತಂದರೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಎಸ್ಪೆಷಲಿ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಕಿಡ್ನಿ ಸಮಸ್ಯೆಗಳು, ಕಿಡ್ನಿ ಸ್ಟೋನ್ ಅಲ್ಲ, ಕಿಡ್ನಿ ಇನ್ಫೆಕ್ಷನ್ಸ್, ಕ್ರಿಯಾಟಿನ್ ಲೆವೆಲ್ ಹೆಚ್ಚಾಗ್ತಾ ಇರೋದು, ಕಿಡ್ನಿ ಫೇಲ್ಯೂರ್, ಡಯಾಲಿಸಿಸ್ ಮಾಡಿಸ್ತಾ ಇರ್ತಾರೆ, ಅಂಥವ್ರಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಇದ್ರ ಜೊತೆ ಇನ್ನೊಂದು ಗೋಕ್ಷುರ ಅಂತ ಬರುತ್ತೆ, ನೆಗ್ಗಲು ಸೊಪ್ಪು ಅಂತ. ಇದು ಅದು ಒಟ್ಟಿಗೆ ಸೇರಿದ್ರೆ ಇಟ್ಸ್ ಅ ಬೆಸ್ಟ್ ಕಾಂಬಿನೇಷನ್. ಕಿಡ್ನಿ ಫೇಲ್ಯೂರ್ ಆಗಿರೋವಂಥವ್ರನ್ನ ವಾಪಸ್ ರಿವೈವ್ ಮಾಡೋ ಅಷ್ಟು ಶಕ್ತಿ ಇದಕ್ಕಿದೆ, ಆಯ್ತಲ್ಲ? ಇದು ಒಂದು ಸೊಪ್ಪು, ಆಯಿತಾ? ನೆಕ್ಸ್ಟು ಇಲ್ಲಿ ಮೇಲೆತ್ತದ್ರೆ ಇದು ಕೋಲಿಯೋಸ್ ಅಂತೀವಿ, ದೊಡ್ಡ ಪತ್ರೆ. ಓಕೆ, ದೊಡ್ಡ ಪತ್ರೆ ಮತ್ತು ನಮಗೆಲ್ಲರಿಗೂ ಗೊತ್ತಿರುತ್ತೆ, ಅದು ಕೆಮ್ಮಲಿಗೆಲ್ಲ ಒಳ್ಳೆಯದು, ಔಷಧಿ ಥರ. ಮತ್ತು ಆಹಾರವಾಗೂ ಚಟ್ನಿ ಎಲ್ಲ ಮಾಡ್ಬೋದು, ತಂಬಳಿ ಮಾಡ್ಬೋದು ತುಂಬ ಚೆನ್ನಾಗಿ, ಅದಾಗತ್ತೆ. ಮತ್ತು ಈ ಮಧ್ಯದಲ್ಲಿ ಬಿಳಿ ಹೂ ಕಾಣುತ್ತೆ ಇಲ್ಲಿ, ಅದು ಶಂಖಪುಷ್ಪ. ಶಂಖಪುಷ್ಪ ನಾವು ಅವಾಗಲೇ ನೀಲಿದು ನೋಡ್ದೋ, ಇದು ಬಿಳಿ ಶಂಖಪುಷ್ಪ. ಇದು ಶಂಖಪುಷ್ಪದ ಬೀಜ, ಇದು ಕಾಯಿ ಇನ್ನೂ ಬಲಿಬೇಕದು, ಬಲ್ತು ಇದಾಗತ್ತೆ, ಬೀಜ ಆಗುತ್ತೆ. ಸೊ ಅದಾದಿದೆ. ಮತ್ತು ಇಲ್ಲಿ ಜ್ಯೂಸ್ ಕಾಯಿ ಗಿಡ, ಈ ಬಳ್ಳಿ ಇದು ಪ್ಯಾಷನ್ ಫ್ರೂಟ್. ಈ ಬಳ್ಳಿ ಏನಿದೆ ಇದು ಪ್ಯಾಷನ್ ಫ್ರೂಟು. ನೀವು ಅಲ್ಲಿ ನೋಡ್ಬೋದು ಜ್ಯೂಸ್ ಕಾಯಿಗಳು ಹೆಂಗೆ ನೇತಾಡ್ತಾ ಇದ್ದಾವೆ ಅಂತ. ಯಾರು ಎಫರ್ಟಾಗಿ ಬೆಳೆಸೋವಂಥದ್ದೇನಿಲ್ಲ. ನೀವೊಂದು ಎಲ್ಲೋ ಹಾಕಿದ್ರೆ ತಾನು ಬೆಳ್ಕೊಂಡು ಹೋಗಿ ಬಿಡ್ತಾ ಇರುತ್ತೆ. ನೀವು ಅವಾಗಿಂದ ನೋಡ್ತಾ ಇದ್ದೀರಾ, ಬೇಜಾರಾದಾಗೆಲ್ಲ ಗಾಳಿ ಬಂದಾಗೆಲ್ಲ ಒಂದೊಂದು ಹಣ್ಣು ಉದುರ್ತಾ ಇದ್ದಾವೆ ಮೇಲಿಂದ, ಹಾಗೆ. ಮತ್ತು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬ್ರಾಹ್ಮಿ, ಒಂದೆಲ್ಗ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಿರುತ್ತೆ, ಇದು ನಿಜವಾದ ಒಂದೆಲ್ಗ. ಅಲ್ಲಿ ಆ ಕಡೆ ಇನ್ನೊಂದು ದೊಡ್ಡ ಎಲೆ ಇದೆ, ಅದು ಒಂದೆಲ್ಗ ಅಲ್ಲ, ಇದು ಒಂದೆಲ್ಗ. ಅಲ್ಲೊಂದು ಅಲ್ಲಿದೆ ಸುರಭಿ, ಬಾತ್ರೂಮ್ ಮುಂದೆಗಡೆ ದೊಡ್ಡದು ರೌಂಡ್ ಎಲೆ ಇದೆ, ಅದು ಕಿತ್ಕೊಂಬಮ್ಮ. ಇದೊಂದು ಗಿಡ ಇದೆ. ಓಕೆ,
ಸೊ ಈಗ ಸಾಧಾರಣ ಇದನ್ನು ಒಂದೆಲ್ಗ ಅಂತಾರೆ, ಹೈಬ್ರಿಡ್ ಒಂದೆಲ್ಗ, ಸೀಮೆ ಒಂದೆಲ್ಗ ಅಂತಾರೆ. ಇದು ಒಂದೆಲ್ಗ ಅಲ್ಲ, ಇದು ಒಂದೆಲ್ಗ, ಇದು ಬ್ರಾಹ್ಮಿ. ಓಕೆ, ಒಂದೆಲ್ಗ ಸೆಂಟೆಲ್ಲ ಏಷಿಯಾಟಿಕಾ ಇದು ಆಯ್ತಲ್ಲ, ಸೆಂಟೆಲ್ನೇ ಏಷಿಯಾಟಿಕಾ. ಬಟ್ ಆ್ಯಕ್ಚುಯಲ್ ಬ್ರಾಹ್ಮಿ ಇನ್ನೂ ಒಂದಿದೆ, ಜಲಬ್ರಾಹ್ಮಿ ಅಂತ ಇದೆ, ಬೊಕೋಪ ಮುನ್ನಾರಿ ಅಂತ. ಅದು ಸಣ್ಣ ಸಣ್ಣ ಈ ಗೋಣಿ ಸೊಪ್ಪು ಥರ ಇರುತ್ತೆ, ಸಣ್ಣ ಸಣ್ಣ ಎಲೆ. ಅದು ನೀರಿನ ಇದರಲ್ಲಿ ಬೆಳೆಯುತ್ತೆ, ಅಲ್ಲಿ ಹೊಂಡದ ಹತ್ರ ಇದೆ, ಇಲ್ಲಿಲ್ಲ ಅದು. ಸೊ ಅದು ಇದು ಬ್ರಾಹ್ಮಿ, ನಮ್ಮ ದೇಶದ ಬ್ರಾಹ್ಮಿ. ಬ್ರಾಹ್ಮಿ ಘೃತ ಅಲ್ಲಿ ಇಲ್ಲಿ ಅದರಲ್ಲೆಲ್ಲ ಮಾಡೋದು ಇವು ಉಪಯೋಗಿಸೋದು. ಇದು ಹೈಬ್ರಿಡ್ ಒಂದೆಲ್ಗ ಅಂತಾರೆ. ಇದು ಹೈಬ್ರಿಡ್ ಒಂದೆಲ್ಗ ಅಲ್ಲ, ಇದು ದಕ್ಷಿಣ ಅಮೇರಿಕಾದ, ಸೌತ್ ಅಮೇರಿಕಾದ ಒಂದು ನೀರಿನ ಸಸ್ಯ, ಜಲಸಸ್ಯ. ಇದರ ಹೆಸರು ಹೈಡ್ರೋಕೊಟೈಲ್ ಅಂತ. ಓಕೆ, ಹೈಡ್ರೋಕೊಟೈಲ್ ಅಂತ. ಇದನ್ನು ಅಡುಗೆನಲ್ಲಿ ಉಪಯೋಗಿಸ್ಬೋದು, ತೊಂದರೆ ಏನಿಲ್ಲ. ಬಟ್ ಇದು ಒಂದೆಲ್ಗ ಅಲ್ಲ, ಇದು ಸ್ಟಮಕ್ ಇನ್ಫೆಕ್ಷನ್ಸ್ಗೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇಟ್ ಈಸ್ ಯೂಸ್ಫುಲ್ ಬಟ್ ನಾಟ್ ಬ್ರಾಹ್ಮಿ. ನೆನಪಿರಲಿ ಅದು. ಯಾರನ್ನ ಅಕಸ್ಮಾತ್ ಇದನ್ನು ಒಂದೆಲ್ಗ ಅಂತ ನಿಮಗೆ ಕೊಟ್ಟರು ಅಥವಾ ಮಾರಕ್ಕೆ ಬಂದರೂ ನೆನಪಿರಲಿ, ಇದು ಒಂದೆಲ್ಗ ಅಲ್ಲ, ಹೈಡ್ರೋಕೊಟೈಲ್ ಅಂತ. ಇದು ಸೆಂಟೆಲ್ಲ ಏಷಿಯಾಟಿಕಾ, ಅದು ಇನ್ನೊಂದು ಬೊಕೋಪ ಮುನ್ನಾರಿ, ಇದು ಹೈಡ್ರೋಕೊಟೈಲ್. ಆಯ್ತಲ್ಲ. ಸೊ ಇಲ್ಲಿ ಆಹಾರ ಸಿಗ್ತಾ. ಮತ್ತು ನೆಕ್ಸ್ಟು ನಮ್ಮ ಅಲೋವೆರಾ ಅಲ್ಲ, ಏನಕ್ಕೆ ಗೊತ್ತು, ಏನಂತ ಗೊತ್ತು? ಮತ್ತೆ ಹೇರ್ ಲಾಸಸ್ಗೆ ಅಥವಾ ಹೇರ್ ಇದಕ್ಕೆ ಮತ್ತೆ ಅಲೋವೆರಾ ಆ್ಯಂಡ್ ಸ್ಕಿನ್. ಮತ್ತೆ ತಿನ್ನೋದಕ್ಕೂ ಅದು ರೋಸ್ಟ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಸಾಂಬಾರು ರಸಂ ಮಾಡ್ಕೊಂಡು ತಿನ್ಬೋದು ಇದನ್ನು. ಸ್ನ್ಯಾಕ್ಸ್ಗೂ ಯೂಸ್ ಮಾಡ್ತಾರೆ. ಆಮೇಲೆ ನೀವು ಎಸ್ಪೆಷಲಿ ಈ ರೊಟ್ಟಿ ಗಿಟ್ಟಿ ಮಾಡುವಾಗ ಎಣ್ಣೆ ಬಳಸಬಾರ್ದು ಅಂತ ಅನ್ನೋದಾದರೆ ಇದನ್ನು ಮೇಲೆ ಹಚ್ಚಿದ್ರೆ ಆರಾಮಾಗಿ ಇದೇ ಆಗುತ್ತೆ, ಜೆಲ್ ಫಾರ್ಮ್ ಆಗುತ್ತಲ್ಲ. ಸೊ ಇದು ಓಕೆ. ಸೊ ಲೋಳಿ ಸರ ತುಂಬ ಒಳ್ಳೆಯದು. ಮತ್ತು ಇದನ್ನು ನೋಡಿ, ಇದು ಒಂದು ವಿಶೇಷವಾದ್ದು, ನಿಮಗೆ ಇದನ್ನು ಎಲ್ಲೂ ಗಮನಿಸಿರಲ್ಲ ನೀವು. ಧೂಮ್ರಾಶ್ಮಿ ಅಂತೀವಿ ಇದನ್ನು. ಓಕೆ, ಧೂಮ್ರಾಶ್ಮಿ ಅಂತೀವಿ ಅಥವಾ ಥಾಯ್ ಜಿಂಜರ್ ಅಂತಾರೆ, ಕೇಳಿದ್ದೀರಾ? ಥಾಯ್ ಜಿಂಜರ್ ವಾಸನೆ ನೋಡಿ ಇರೋದು. ಅದು ಕಿತ್ತಿದ ತಕ್ಷಣ ಅದು ನಾನಿಲ್ಲಿದ್ದೀನಿ ಅಂತ ಹೇಳ್ತಾ ಇದೆ ಅದು. ಇದು ಜಾಪನೀಸ್ ಅವರೆಲ್ಲ ಅದೇನೋ ಮಾಡ್ತಾರಲ್ಲ, ಇದು ಥಾಯ್ ಕ್ಯುಸೀನಲ್ಲಿ ಥಾಯ್ ಸ್ಟ್ಯೂಸ್ ಮಾಡ್ತಾರಲ್ಲ, ಥಾಯ್ ಸ್ಟ್ಯೂಸಲ್ಲಿ ಇದನ್ನು ಉಪಯೋಗಿಸ್ಬೇಕು ಅವರು. ಓಕೆ, ನೀವು ಅಥೆಂಟಿಕ್ ಥಾಯ್ ರೆಸ್ಟೋರೆಂಟ್ಸ್ಗೆ ಹೋದರೆ ಇದನ್ನು ಉಪಯೋಗಿಸಿರುವಂಥ ಧೂಮ್ರಾಶ್ಮಿ ಥಾಯ್ ಜಿಂಜರ್ ಯೂಸ್ ಮಾಡಿರೋ ಅಂಥ ಸ್ಟ್ಯೂಸ್ ಸಿಗುತ್ತೆ. ಇದ್ರದ್ದು ಗೆಡ್ಡೆನೂ ಬರುತ್ತೆ ಜಿಂಜರ್ ಥರನೇ, ಅದನ್ನು ಅಡುಗೆನಲ್ಲಿ ಉಪಯೋಗಿಸ್ಬೋದು. ಅದನ್ನು ಹಾಕ್ತಾರೆ, ಚಾಪ್ ಮಾಡಿಬಿಟ್ಟು ಹಾಕ್ತಾರೆ, ಆಯಿತಾ. ಬಟ್ ಸಮಸ್ಯೆ ಏನಂದರೆ ಸಾಕಷ್ಟು ಜನಕ್ಕೆ ಇದಿರೋದೇ ಗೊತ್ತಿರಲ್ಲ, ಇದ್ರದ್ದು ಇದು ಸಿಗೋದಿಲ್ಲ. ಅವಾಗೇನು ಮಾಡ್ತಾರೆ, ಆಲ್ಟರ್ನೇಟಿವ್ ಆಗಿ ಲೆಮನ್ ಗ್ರಾಸ್ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಇದು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಲೆಮನ್ ಗ್ರಾಸ್ ಯೂಸ್ ಮಾಡ್ತಾರೆ. ಬಟ್ ಎಷ್ಟೋ ಕಡೆ ಲೆಮನ್ ಗ್ರಾಸ್ಗೂ ಆ ಇದು ಸಿಟ್ರೋನೆಲ್ಲಾಗೋ ವ್ಯತ್ಯಾಸ ಗೊತ್ತಿಲ್ಲದೆ ಥಾಯ್ ಸ್ಟ್ಯೂಸಲ್ಲಿ ಸಿಟ್ರೋನೆಲ್ಲ ಹಾಕಿಕೊಟ್ಟಿರೋ ಒಂದು ಉದಾಹರಣೆಗಳು ಇದ್ದಾವೆ. ಸೊ ನಿಮಗೆ ಗೊತ್ತಿರಬೇಕು. ಒರಿಜಿನಲಾಗಿ ಆ್ಯಕ್ಚುಲಿ ಥಾಯ್ ಸ್ಟ್ಯೂನಲ್ಲಿ ಹೋಗ್ಬೇಕಾಗಿರೋದು ಇದು. ಅದು ಸಿಟ್ರೋನೆಲ್ಲ ತಿಂದರೆ ಏನು ಆಗಲ್ವಾ? ಒಂದ್ಸಲ ತಿಂದರೆ ಏನಾಗಲ್ಲ, ಕಂಟಿನ್ಯೂಸ್ ಆಗಿ ತಿಂದರೆ ಎಲ್ಲೋ ಏನೋ ಹಾಗೆ ಆಗ್ತಾ ಇರುತ್ತೆ. ಬೇಸಿಕ್ಲಿ ಏನು ಗೊತ್ತಾ, ನಮ್ಗೆ ಸಮಸ್ಯೆಗಳು ಎಲ್ಲಾಗುತ್ತೆ ಅಂತಂದರೆ ಕೆಲವೊಂದು ಗಿಡಗಳು ಅವುಗಳದ್ದೇ ಆದಂಥ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅವು ಅದು ತೋರಿಸ್ತವೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಅಂತರ್ಗಂಗೆ ಅಂತ ಬರುತ್ತೆ, ಲೋಟಸ್ ಥರ ಭಾಳ ಚೆನ್ನಾಗಿರುತ್ತೆ, ನೀರಿನ ಮೇಲೆ ತೇಲ್ತಾ ಇರುತ್ತೆ, ಅಂತರ್ಗಂಗೆ ಅಂತೀವಿ ಅದನ್ನು ತಿನ್ಬೋದು. ಬಟ್ ಅದನ್ನು ತಿನ್ನಬೇಕು ಅಂತಂದರೆ ಭಾರಿ ಕಷ್ಟ. ಅದು ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಬಸ್ದುಬಿಟ್ಟು ಏನು ಮಾಡಬೇಕು. ಯಾತಕ್ಕೆ ಅಂದರೆ ಅದರಲ್ಲಿ ಆಕ್ಸಲೇಟ್ಸ್ ಜಾಸ್ತಿ ಇರುತ್ತೆ. ಆಕ್ಸಲೇಟ್ಸ್ ಆರ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಹಾರ್ಮ್ಫುಲ್ ಫಾರ್ ಅಸ್. ಇಟ್ಸ್ ಅ ಪಾರ್ಟ್ ಆಫ್ ದ ಡಿಫೆನ್ಸ್ ಸಿಸ್ಟಮ್ ಆಫ್ ಅ ಪ್ಲಾಂಟ್. ಇವಾಗ ಏನಾಗುತ್ತೆ ಇಲ್ಲ ಅಂದರೆ ಈ ನಮ್ಮಂಥ ಮನುಷ್ಯರಾಗಲಿ ದನಗಳಾದರೆ ಹೋಗಿ ಎಲ್ಲ ಮೇಯ್ದಾಕ್ಬಿಡ್ತವೆ. ಸೊ ಅವಕ್ಕೂ ಡಿಫೆನ್ಸ್ ಇರಬೇಕಲ್ಲ. ನಮ್ಗಾದ್ರೆ ಕೈ ಕಾಲಿದೆ ಕಪಾಳ ಕೊಡಿತೀವಿ ಯಾರನ್ನ ಬಂದರೆ, ಗಿಡಗಳೇನು ಮಾಡ್ತಾವೆ ಪಾಪ, ಅವು ತಿಂತಾಯಿದ್ರೆ ಕುತ್ಕೊಂಡಿರೋಕ್ಕಾಗಲ್ಲ. ಸೊ ಅವೇನು ಮಾಡ್ತವೆ, ಆಕ್ಸಿಲೇಟ್ಸ್ನ ರಿಲೀಸ್ ಮಾಡ್ತವೆ. ಆವಾಗ ಜೀರ್ಣ ಆಗಲ್ಲ ಒಳಗಡೆ. ಅದು ಸಾಕಪ್ಪ ಇದು ಮುಂದಕ್ಕೆ ಹೋಗೋಣ ಅನ್ನಂಗಿರುತ್ತೆ. ಸೊ ಅವಕ್ಕೂ ಸೆನ್ಸ್ ತುಂಬ ಇರುತ್ತೆ. ನೀವು ಯು ವುಡ್ ಹ್ಯಾವ್ ಹರ್ಡ್ ಆಫ್ ದ್ಯಾಟ್ ಅಲ್ವಾ, ಏನದು ಆಫ್ರಿಕನ್ ಅಕೇಶಿಯಾಸ್ ಏನು ಮಾಡ್ತವೆ ಅಂತ. ಜಿರಾಫೆ ಬಂದು ತಿನ್ನಕ್ಕೆ ಬಂದರೆ ಸಡನ್ನಾಗಿ ಎಲ್ಲ ಕಹಿ ಆಗಿಬಿಡ್ತವೆ. ಯಾತಕ್ಕೆ ಅಂತಂದರೆ ಅದು ತಿನ್ನಬಾರ್ದು ಅಂತ ತಿನ್ನಕ್ಕೆ ಮತ್ತು ಅವು ತಾನು ಕಹಿ ಆಗೋದಲ್ಲದೆ ಪಕ್ಕದಲ್ಲಿರೋ ಗಿಡಗಳಿಗೆಲ್ಲ ಹೇಳುತ್ತೆ, ಇಲ್ಲಿ ಯಾವುದೋ ಜಿರಾಫೆ ಬಂದು ನಾನು ತಿಂತಾಯಿದೆ, ನೆಕ್ಸ್ಟ್ ನಿಮ್ಮ ಹತ್ರ ಬರುತ್ತೆ, ಹುಷಾರಾಗಿರಿ ಅಂತ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅದು ಆಗಲೇ ಕಹಿ ಆಗಿರುತ್ತೆ.
ಈ ಜಿರಾಫೆಗಳು ಎಷ್ಟು ಚಾಲಾಕು ಅಂದರೆ ಅವು ಅದನ್ನು ಜಾಸ್ಮಿನೇಷನ್ ಅಂತಾರೆ, ಆ ಪ್ರೋಸೆಸ್ ಆಫ್ ಜಾಸ್ಮಿನೇಷನ್ ಅಂತ. ಇದೊಂದು ಪದ ಭಾಳ ಚೆನ್ನಾಗಿರುತ್ತೆ, ನೋಡ್ಕೊಳ್ಳಿ. ಜಾಸ್ಮಿನೇಷನ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆ ಫ್ರೇಗ್ರೆನ್ಸ್ ಹಂಗೆ ಹರಡುತ್ತೆ ಅಂತ. ಓಕೆ, ಸೊ ಈ ಮೆಸೇಜು ಹಂಗೆ ಪಾಸ್ ಆಗುತ್ತೆ. ಈ ಜಿರಾಫೆಗಳು ಎಂಥ ಚಾಲಾಕು ಅಂದರೆ ದೇ ವಿಲ್ ಸ್ಟಾರ್ಟ್ ಈಟಿಂಗ್ ಥಿಂಗ್ಸ್ ಫ್ರಮ್ ಅಪ್ಸ್ಟ್ರೀಮ್. ಅಂದರೆ ಗಾಳಿ ಈ ಕಡೆ ಹೋಗ್ತಾ ಇದೆ ಅಂದರೆ ಹೋಗಿ ಅಲ್ಲಿರೋ ಗಿಡಕ್ಕೆ ಇದಿಡ್ತವೆ, ಮೆಸೇಜ್ ಅಲ್ಲೋಗಿ ಮೊದಲು ತಿಂತವೆ. ಅಂದ್ರೇನು, ಅವನು ತಿಂದರೆ ಗಾಳಿ ಆ ಕಡೆಯಿಂದ ಈ ಕಡೆ ಬರಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರೋದು. ಸೊ ಅದೇನನ್ನ ನನಗೆ ನಾನು ತಿಂತಾ ಇದ್ದಾರೆ ಮೆಸೇಜ್ ಕಳಿಸಿದ್ರೆ ಅದು ಇನ್ನೂ ಆ ಕಡೆಗೆ ಹೋಗುತ್ತೆ ಹೊರತು ಈ ಕಡೆ ಇರೋ ಗಿಡಗಳಿಗೆ ಬರಲ್ಲ. ಸೊ ಅಲ್ಲಿ ಫಸ್ಟ್ ತಿಂದು ಆಮೇಲೆ ಈ ಕಡೆ ಬಂದರೆ ಇವಕ್ಕಿನ್ನೂ ಪಾಪ ಗೊತ್ತೇ ಇರಲ್ಲ. ಇದು ನೇಚರ್ ಕಲ್ಸ್ಕೊಟ್ಟಿದೆ. ನೇಚರ್ ನಾವು ಮಾತಾಡ್ತಾ ಹೋದರೆ ಪ್ರಕೃತಿ ಬಗ್ಗೆ ಇಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ. ಸೊ ನೋಡಿ ಇಲ್ಲಿ ಎಷ್ಟು ಉಪಯೋಗ ಬರುವಂಥ ಇವು ಸಿಕ್ತು. ಇಲ್ಲೆಲ್ಲೋ ಹೊನ್ಗೊನೆ ಇದನ್ನು ನೋಡಿದೆ, ಹೊನ್ಗೊನೆನೂ ಇದೆ ಇಲ್ಲಿ. ಸೊ ಹೀಗೆ ನಾವು ಗುರುತಿಸೋಕ್ಕೆ ಕಲ್ತ್ಕೊಂಡ್ರೆ ಯಾವುದೇ ವೇಸ್ಟ್ ಲ್ಯಾಂಡ್ ಅಂತ ಎಲ್ಲೂ ಇಲ್ಲ. ಅಲ್ಲಿ ನೀವು ಅರಿಶಿನ ಹೂವು ಕಿತ್ತರಲ್ಲ, ಅಲ್ಲಿ ಅರಿಶಿನ ಹೂವು ಕಿತ್ತರೋಣ ಸ್ಯಾಲಡ್ಗೆ ಅಂತ, ಇದು ಅದೇ ಜಾತಿನೇ. ಬಟ್ ಇದ್ರ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ. ಇವೆಲ್ಲ ಫುಲ್ಲು ಪಾನ್ ಮಸಾಲ ಥರ ಒಂದು ಸ್ವಲ್ಪ ಮಿಂಟಿ, ಸ್ವಲ್ಪ ಮಾವಿನಕಾಯಿ, ಮಾವಿನಕಾಯಿ ಹಾಂ ಹಸಿ ಮಾವಿನಕಾಯಿ, ಹಾಂ ಅಲ್ವಾ. ಇದು ಪಿಂಕ್ ಕಲರ್ ಕಾಸ್ಮಾಸ್, ಇವಾಗ ಸ್ವಲ್ಪ ಮೇಲೆ ಒಣಗಿದೆ, ಸೀಸನ್ ಆಯಿತು. ಇವೆಲ್ಲ ಎಡಿಬಲ್? ಹಾಂ ಇವೆಲ್ಲ ಎಡಿಬಲ್. ಈ ಹೂವನ್ನೆಲ್ಲ ನಾವು ಇದಕ್ಕೆ ಹಾಕೋಬೋದು. ಕಚ್ಚಂಬರಿಗೆ. ಹಾಂ ಇದು ನೋಡಿ, ಇದು ದಾಗಡಿ ಬಳ್ಳಿ ಇಲ್ಲೆಲ್ಲ ಎಷ್ಟಿದೆ. ಹಾಂ ಯಾರಾದರೂ ಹೇಳಕ್ಕೆ ಸಾಧ್ಯನಾ ಆಹಾರ ಕೊರತೆ ಇದೆ ಭಾರತ ದೇಶದಲ್ಲಿ ಅಂತ? ದಾಗಡಿ ಬಳ್ಳಿನೂ ಇದೆ, ಶಂಖಪುಷ್ಪನೂ ಇದೆ ಅಲ್ಲ? ಶಂಖಪುಷ್ಪನೂ ಇದೆ. ಇದು ಮಿಮೋಸಾ ಪುಡಿಕಾ ಅಂತ ಇದ್ರ ಬೊಟಾನಿಕಲ್ ನೇಮು. ಟಚ್ ಮೀ ನಾಟ್ ಅಂತ ನಾರ್ಮಲ್ ಹೆಸರಲ್ವಾ? ನಾಚಿಕೆ ಮುಳ್ಳು ಅಂತೀವಿ, ಮುಟುರೆ ಮುನಿ ಅಂತೀವಿ. ಸೊ ಅದು ಹೇಗೆ ಮುಚ್ಕೊಳ್ಳುತ್ತೆ ಕೈ ಹಿಂದನ? ಟಚ್ ಮಾಡಿದ್ರೆ ಹೆಂಗೆ ಮುಚ್ಕೊಳ್ಳುತ್ತೆ? ನೀವು ಟಚ್ ಮಾಡೋದಕ್ಕೆ ಅದಕ್ಕೆ ಏನು ಅಲ್ಲ, ಏನಕ್ಕೆ ಮುಚ್ಕೋಬೇಕು? ಶೋಮೀರ್ ಕಮೀರ್ ತೋರಿಸಿ ಬನ್ನಿ, ಇಲ್ಲಿದೆ ಬನ್ನಿ. ಓಕೆ, ಹಾಂ ಹೆಂಗಾಯ್ತದು? ಆ ಗಿಡಕ್ಕೆ ಹೆಂಗೆ ಗೊತ್ತಾಯ್ತು ನೀವು ಮುಟ್ಟೋದು ಅಂತ? ಹುಟ್ಟಿ ಬನ್ನಿ. ಅವರ್ ಸೆನ್ಸ್ ಇದು ನಾನು ಹೇಳ್ತಾ ಇದ್ನಲ್ಲ, ಗಿಡಗಳು ಅತ್ಯದ್ಭುತವಾದಂಥ ಒಂದು ವಿಸ್ಮಯ ಜಗತ್ತು ಹೋಗ್ಬೋದು. ದೇ ಆರ್ ವೆರಿ ಸ್ಮಾರ್ಟ್. ಓಕೆ, ಸೊ ಅವು ಎಲೆಕ್ಟ್ರಿಕಲ್ ಸಿಗ್ನಲ್ ಪಾಸ್ ಮಾಡ್ತವೆ. ನೀವು ಟಚ್ ಮಾಡಿದ ತಕ್ಷಣ ಲೀಫ್ ಎಂಚಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪಾಸ್ ಮಾಡಿ ಆ ನೋಡ್ಗೆ ಎಳ್ಕೊಳುತ್ತದು, ಎಳ್ಕೊಂಡು ಮುಚ್ಕೋತವೆ. ಓಕೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಿಲೀಸ್ ಮಾಡ್ತವೆ. ಡಿಫೆನ್ಸ್ ಮೆಕ್ಯಾನಿಸಮ್ ಈಗೇನು. ಓಕೆ, ಸೊ ಇಲ್ಲ ಅಂತಂದರೆ ಬಂದವೆಲ್ಲ ಮೇಯ್ಕೊಂಡು ಹೋಗ್ಬಿಡ್ತಾವಲ್ಲ ಹಂಗೆ. ಮತ್ತು ನಾವೇನು ಮಾತಾಡ್ತಾ ಇದ್ದು ಅಂತಂದರೆ ಮಿಮೋಸಾ ಪುಡಿಕಾ ಇಸ್ ಆಲ್ಸೋ ಫುಡ್. ಅದನ್ನು ನಾವು ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೋಬೋದು. ಮತ್ತು ವಿಶೇಷವಾಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಸೈಕಲ್ನಲ್ಲಿ ಕ್ರ್ಯಾಂಪ್ಸ್ ಎಲ್ಲ ಆಗ್ತಾ ಇದ್ರೆ ಅಥವಾ ಪೇನ್ಫುಲ್ ಮೆನ್ಸ್ಟ್ರೇಷನ್ ಇದ್ದರೆ ಒಳ್ಳೆ ಔಷಧಿ ಇದು. ಮತ್ತು ನಮಗೆ ಈ ತೋಟದಲ್ಲಿ ಏನು ವ್ಯವಸ್ಥೆ ಮಾಡುತ್ತೆ ಅಂತಂದರೆ ಅದು ಫಸ್ಟ್ ಕ್ಲಾಸ್ ಆಗಿ ನೈಟ್ರೋಜನ್ ಫಿಕ್ಸ್ ಮಾಡ್ತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ಆಸ್ ಇನ್ ಈಗ ಮೆನ್ಸ್ಟ್ರಲ್ ಇದ್ರ ಟೈಮಲ್ಲಿ ಅದನ್ನೇ ಚಟ್ನಿ ಮಾಡ್ಕೊಂಡು ತಿನ್ಬೇಕಾ? ಆ ರೀತಿ ಆಹಾರವಾಗಿ ಅಥವಾ ಕಷಾಯ ಥರ ಕಷಾಯ ಮಾಡಿಕೊಂಡು ನಾರ್ಮಲ್ ಆಗೋ ತಿನ್ಬೋದಲ್ವಾ? ನಾರ್ಮಲ್ ಆಗಿ ತಿನ್ನಲ್ಲ ಯೂಶ್ವಲಿ ನಾವು ಅದನ್ನು. ಹಾಂ, ಅದೊಂದು ಈ ತೋಟದಲ್ಲಿ ನಾನೇನಾದರೂ ತಿನ್ನಿ ಅಂತ ಹೇಳಿದ್ರೆ ಮಾತ್ರ ತಿನ್ಬೋದು. ಆಯ್ತಲ್ಲ, ಇಲ್ಲಾಂದ್ರೆ ವ್ಯತ್ಯಾಸ ಗೊತ್ತಾ? ಅಲ್ಲ, ಗುಲ್ಗಂಜಿ ಗಿಡಕ್ಕೂ ಹೂವಿಗೂ ಗುಲ್ಗಂಜಿ ಇದು ಎಲೆಗೂ ಕಾಯಿಗೂ ವ್ಯತ್ಯಾಸ ಗೊತ್ತಾಯ್ತಲ್ಲ, ಹಂಗಾಗ್ಬಿಡುತ್ತೆ. ಆಯ್ತಾ, ನಾವು ಆಮೇಲೆ ಇಲ್ಲಿ ಬಂದೇ ಇಲ್ಲ ಅಂದ್ಬಿಡ್ತೀವಿ. ನಮಗೆ ಗೊತ್ತೇ ಕ್ಯಾಮ್ರಾದಲ್ಲಿ ಅರೇಂಜ್ ಮಾಡಕ್ಕೆ. ಇದು ಭೀಮನ್ ಕಡ್ಡಿ, ಸಿಡಾ ಕಾರ್ಡಿಫೋಲಿಯಾ ಅಂತ ಇದು ಬೊಟಾನಿಕಲ್ ನೇಮ್. ಓಕೆ ಓಕೆ, ಎಷ್ಟು ಊಟ ಮಾಡಿದ್ದೀರೋ ನೋಡೋಣ. ಇದನ್ನು ಕಿತ್ಬೇಕು, ಹಿಂಗೆ ಇದು ಮಾಡೋದಲ್ಲ, ಎಳಿಬೇಕು. ಎಳೆದ್ಬಿಟ್ಟು ಇಳಬೇಕು. ಅದಲ್ಲ, ಇದು ಅದನ್ನೆಲ್ಲ ದಂಟು, ಇದನ್ನು ಎಳಿಬೇಕು. ಹಂಗಲ್ಲ,
ಹಿಂಗೆ ನೀ ಹಂಗೆ ಮುರಿಯಂಗಲ್ಲ, ಓಕೆ ಹಿಂಗೆ ಎಳಿಬೇಕು ಅದನ್ನು. ಹಿಂಗೆ ಎಳಿಬೇಕಾ? ಇಲ್ಲಿಂದ ಅಲ್ಲಪ್ಪ. ಹಾಂ, ಎಳಿಯಮ್ಮ ಎಳಿಯಮ್ಮ. ಗೊತ್ತಾಯ್ತಾ? ಓಕೆ. ಅಷ್ಟು ಫೈಬ್ರಸ್ ಇದೆ ಅಲ್ಲ ಇದು. ನೋಡಿ ಹಿಂಗೆ ಬೇಸಿಕ್ಲಿ ಹಿಂಗೆ ಎಳಿಯೋಕ್ಕೆ ಸಾಧ್ಯ ಇಲ್ಲ ಇದು. ಓಕೆ, ಹಾಂ, ಗಮನಿಸ್ ನೋಡಿರಿ, ಎಕ್ಸ್ಪೀರಿಯನ್ಸ್ ಪಾಟ್ರಿ ಅದು. ಅದಕ್ಕೋಸ್ಕರ ಅಷ್ಟು ಸಣ್ಣ ಕಡ್ಡಿ ಅದು. ಅಷ್ಟು ಸಣ್ಣ ಕಡ್ಡಿ ಅದು. ಬಟ್ ಅದು ಎಷ್ಟು ಶಕ್ತಿ ಇದೆ ನೋಡಿ ಅದಕ್ಕೆ. ಅದರ ಹೆಸರು ಬಲ. ಸಂಸ್ಕೃತದಲ್ಲಿ ಇದರ ಹೆಸರು ಬಲ. ಓಕೆ, ನಾವಲ್ಲಿ ಅಬಿಟಲಾನ್ ನಿಮಿಡಿಕಮ್ ಅಂತ ತೋರಿಸಿದ್ನಲ್ಲ, ಅತಿ ಬಲ ಮಹಾಬಲ, ಅದೇ ಜಾತಿದು ಇದು ಬಲ. ಅದು ಅತಿ ಬಲ ಮಹಾಬಲ. ಇದರಲ್ಲಿ ಏನಂತಂದರೆ ಇದನ್ನು ನಾವು ಯೂಶ್ವಲಿ ಪರ್ಕೆಯಾಗಿ ಉಪಯೋಗಿಸ್ತೀವಿ, ಕಣಗಿಣ ಸಾರಿಸೋಕ್ಕೆ. ಇದು ಎಷ್ಟು ಗಟ್ಟಿ ಅಲ್ವಾ, ಅದಕ್ಕೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಈ ಬೇರ್ನ ತೆಗೆದು, ಈ ಬೇರ್ನ ಪಾರ್ಟ್ ಮಾತ್ರ ತೆಗೆದು ಇದನ್ನು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಜೊತೆ ಬೇಯಿಸಿದ್ರೆ ಆ ಎಣ್ಣೆನ, ಇದು ಬಲ, ಅದು ತೈಲ, ಬಲ ತೈಲ ಆಗುತ್ತೆ. ಓಕೆ, ಅದನ್ನು ನಾವು ಸಣ್ಣ ಮಕ್ಕಳಿಗೆ ಮಸಾಜ್ ಮಾಡಲಿಕ್ಕೆ ಎಲ್ಲ ಉಪಯೋಗಿಸ್ಬೋದು. ಮಾಲಿಷ್ ಮಾಡಿ, ಇದು ಜಾಯಿಂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಲಿ ಅಂತ ಮಾಡ್ತಾರಲ್ಲ, ಹಾಗೆ ಮೊದಲೆಲ್ಲ ಉಪಯೋಗಿಸ್ತಾ ಇದ್ದಿದ್ದು. ಇದ್ರ ಜೊತೆ ಕಾಂಪ್ಲೆಕ್ಷನು ಚೆನ್ನಾಗಿರಬೇಕು, ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಬೇಕು ಅಂದರೆ ಇದ್ರ ಜೊತೆ ಒಂಚೂರು ಹಾಲಿನ ಕೆನೆನೂ ಸೇರಿಸೋದು. ಹಾಲಿನ ಕೆನೆನೂ ಸೇರಿಸಿದ್ರೆ ಕ್ಷೀರ ಬಲ ತೈಲ ಆಯಿತು. ಕ್ಷೀರ ಬಲ ತೈಲ ಆಯುರ್ವೇದದಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲೇಷನ್. ಓಕೆ, ಸೊ ಅದನ್ನು ಹೆಣ್ಮಕ್ಳು, ಸಣ್ಣ ಮಕ್ಕಳಿಗೆ ಮಸಾಜ್ ಮಾಡಲಿಕ್ಕೆ ಉಪಯೋಗಿಸೋದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ, ಇಫ್ ಯು ಆರ್ ನಾಟ್ ಯೂಸಿಂಗ್ ಆಲಿವ್ ಆಯಿಲ್ ಟು ಮಸಾಜ್ ಯುವರ್ ಬೇಬಿ, ದೆನ್ ಯು ಆರ್ ನಾಟ್ ಅ ಗುಡ್ ಮದರ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಓಕೆ, ಸೊ ಅಲ್ಲಿಗೆ ಇವೆಲ್ಲ ವೇಸ್ಟ್ ಆದವು. ಆಲಿವ್ ಆಯಿಲ್ ಅಲ್ಲಿ ಮೆಡಿಟೇರಿಯನಿಂದ, ಇಟ್ಲಿಯಿಂದ ತರಿಸ್ಕೊಂಡು ಇವಾಗ ಅದನ್ನು ಉಜ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆಲ್ಲ. ನಮ್ಮಲ್ಲೇ ಇಟ್ಕೊಂಡು ಬೇರೆ ಕಡೆ ಅನ್ಫಾರ್ಚುನೇಟ್. ನಮ್ಮಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿರುವಂಥದ್ದು. ದಟ್ಸ್ ಅನ್ ಆಲಿವ್ ಆಯಿಲ್ ಮಾಫಿಯಾ ಹಂಗೆ ಮಾಡಿದ್ದು. ಓಕೆ, ಅವ್ರು ಇದು ಪ್ರಾಪಗಂಡ ಮಾಡಿದರು. ನಮ್ಮಲ್ಲಿ ಚೆನ್ನಾಗಿದ್ದರಿಂದ ಬಿಟ್ಟು ಇವಾಗ ಅಲ್ಲೆಲ್ಲೋ ತರಿಸಿ ಅಲ್ಲಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಅಲ್ಲಿ ಯಾವ ಥರ ಮಾಡಿರ್ತಾರೆ ನಮಗೆ ಗೊತ್ತಿಲ್ಲ. ಓಕೆ, ಬಟ್ ಇದು ನಮ್ಮ ಮನೇಲೇ ಮಾಡ್ಕೋಬೋದು. ಇದ್ರ ಹೆಸರು ಶರಾಪುಂಕ, ಟೆಪ್ರೋಸಿಯಾ ಪರ್ಪುರಿಯಾ ಅಂತಾರೆ. ಶರಾಪುಂಕ. ಶರ ಅಂದ್ರೇನು? ಆ್ಯರೋ. ಪುಂಕ ಅಂತಂದ್ರೇನು? ಬಾಳ, ಬಾಲ, ಬಾಣದ ಬಾಲ. ಓಕೆ, ಬಾಣ. ಶರ ಅಂದರೆ ಬಾಲ, ಬಾಣ ಆದರೆ ಬಾಲ. ಓಕೆ, ಶರಾಪುಂಕ. ಟೆಪ್ರೋಸಿಯಾ ಪರ್ಪುರಿಯಾ ಅಂತ ಬೊಟಾನಿಕಲ್ ನೇಮು. ನಾವಿದನ್ನು ಅಡುಗೆನಲ್ಲಿ ಉಪಯೋಗಿಸ್ಬೋದು, ಎಲೆನ. ಇದು ಸ್ಪ್ಲೀನ್ ಮತ್ತು ಪ್ಯಾಂಕ್ರಿಯಾಟಿಕ್ ಡಿಸಾರ್ಡರ್ಸ್ಗೆ ತುಂಬ ಒಳ್ಳೆಯ ಔಷಧಿ. ಇದ್ರ ವಿಶೇಷ ಏನು ಅಂತಂದರೆ, ನೀವು ಯಾವುದೇ ಇದನ್ನು ಎಲೆ ತೆಗೆದು ಹಿಂಗಿತ್ತರೆ ಯಾವಾಗಲೂ ಈ ಥರ ವಿ ಥರನೇ ಕಟ್ಟಾಗುತ್ತೆ ಇದು. ಅದಕ್ಕೆ ಇದ್ರ ಹೆಸರು ಶರಾಪುಂಕ. ಅಲ್ಲಿ ಮಾಡ್ತಾರೆ ನೋಡಿ. ಇದನ್ನ ಹೀಗೆ ಕೀಳ್ಬೇಕು, ಎಲೆನ ಸ್ನ್ಯಾಪ್ ಮಾಡಬೇಕು. ಇಲ್ಲ, ಅದು ಹಿಂಗೆ ಇಟ್ಕೊಳಮ್ಮ. ಹಂಗೆ ಇಟ್ಕೊಂಡು ಶರಾಪುಂಕ. ಹಿಂದೆಗಡೆ ನೋಡಿದ್ರೆ ಆ ವೇನ್ ಸ್ಟ್ರಕ್ಚರ್ ಹಂಗಿರುತ್ತೆ. ಅದಕ್ಕೆ ಅದ್ರ ಹೆಸರು ಶರಾಪುಂಕ. ವೈಲ್ಡ್ ಇಂಡಿಗೋ ಅಂತಲೂ ಅಂತೀವಿ ಇದನ್ನು. ಇದರಿಂದ ಡೈ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದು ನೋಡಿ, ಇದು ಬಹಳ ಒಳ್ಳೆಯ ಔಷಧಿ. ವನ ಸಂಪಿಗೆ ಅಂತ ಇದು. ಈ ಅಲ್ಲಿ ನೀವು ಸಂಪಿಗೆ ಗಿಡ ನೋಡಿದ್ರಲ್ಲ, ಇದು ಅದೇ ಜಾತಿ. ಇದು ವನ ಸಂಪಿಗೆ, ಕನ್ನಂಗ ಓಡರಾಟ ಅಂತ ಇದು ಬೊಟಾನಿಕಲ್ ನೇಮು. ಇದ್ರ ವಿಶೇಷ ಏನಂತಾರೆ, ಈ ಹೂ ಇದೆಯಲ್ಲ ಇದು ತುಂಬ ಚೆನ್ನಾಗಿ ವಾಸನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ವಾಸನೆ. ಇದು ಆ ಹೂವಿನಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ವೈಟ್ ಕಲರ್ ಇಲ್ಲಿದೆಯಲ್ಲ, ಹಸಿರು ಕಲರ್ ಆಗುತ್ತೆ, ಹಸಿರಾದ್ಮೇಲೆ ಎಲ್ಲೋ ಆಗುತ್ತೆ. ಸೊ ಇದರಿಂದ ಎಸೆನ್ಷಿಯಲ್ ಆಯಿಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಉಪಯೋಗಿಸ್ತಾರೆ. ಆ ಎಸೆನ್ಷಿಯಲ್ ಆಯಿಲ್ಸ್ನ ಆರೋಮಾ ಥೆರಪಿನಲ್ಲಿ ಆ್ಯಂಟಿ ಡಿಪ್ರೆಸೆಂಟ್ ಆಗಿ ಉಪಯೋಗಿಸ್ತಾರೆ. ಸೊ ಯಾರಿಗಾದರೂ ಅನ್ಫಾರ್ಚುನೇಟ್ಲಿ ಆ ಸಮಸ್ಯೆ ಇತ್ತಂದರೆ, ಡಿಪ್ರೆಷನ್ಗೆ ಹೋಗಿದ್ರೆ ಅವ್ರನ್ನ ಅಲ್ಲಿಂದ ವಾಪಸ್ ತರಲಿಕ್ಕೆ ಇದನ್ನು ರೆಮಿಡಿಯಾಗಿ ಉಪಯೋಗಿಸ್ಕೋತಾರೆ. ಇದು ವೈಟೆಕ್ಸ್ ನಿಗುಂಡು ಅಂತ. ಇದು ಒಂದು ನಿರ್ಗುಂಡಿ ಅಂತಾರೆ. ನೀವೆಲ್ಲ ಕೇಳಿರೋ ನಿರ್ಗುಂಡಿ ತೈಲ ಅಂತೆಲ್ಲ ಸಿಗುತ್ತಲ್ಲ, ನೋವಿಗೆಣ್ಣೆ ಅಂತ. ನೋವು ನಿವಾರಕ ಇದು. ಓಕೆ, ಮತ್ತು ಜ್ವರ ಎಲ್ಲ ಇದ್ರೂ ವಾಸಿ ಮಾಡುತ್ತೆ. ಖಾರ ಇರುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಪ್ರತೀತಿ ಇತ್ತಂತೆ, ಯಾವುದೇ ಹೆಣ್ಮಗಳು ಈ ಗಿಡದ ಪಕ್ಕದಲ್ಲಿ ಹೋದರೆ ಒಂದು ಗಿಡ, ಒಂದು ಎಲೆನಾದರೂ ಕಿತ್ತು ಮುಟ್ಕೋಬೇಕು ಅಂತ. ಇಲ್ಲ ಅಂತಂದರೆ ಗಿಡ ಬೈಕೊಳ್ಳುತ್ತಂತೆ. ಇದನ್ನ ನಾವು ಸೊಳ್ಳೆಗೆ ರಿಪೆಲೆಂಟ್ ಆಗ್ಬಿಟ್ಟು ಹಾಕ್ತಾ ಇದ್ವಿ. ಲಕ್ಕಿ ಗಿಡ ಸೊಳ್ಳೆ ಸೊಳ್ಳೆ ರಿಪೆಲೆಂಟ್.
ಮತ್ತು ವಿಶೇಷ ಏನಂತಂದರೆ ಯಾತಕ್ಕೆ ಆ ಮಾತು ಹೇಳ್ತಾ ಇದ್ರು ಅಂದರೆ ಇದ್ರ ಮೂಲಕ ಹರಿದು ಬರೋ ಗಾಳಿ ಹೆಣ್ಮಕ್ಳ ಮೈ ಮೇಲೆ ಬೀಳ್ತಾ ಇದ್ದರೆ ಅವ್ರ ಮೆನ್ಸ್ಟ್ರಲ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನನ್ನ ಇದ್ದರೆ ರೆಗ್ಯುಲೇಟ್ ಮಾಡುತ್ತೆ ಅನ್ನೋ ಒಂದು ಪ್ರತೀತಿ. ಸೊ ಅದಕ್ಕಾಗಿ ಇದನ್ನು ಬಹಳ ಹುಷಾರಾಗಿ ನಾವು ಬೆಳೆಸಿ ಉಳಿಸ್ಕೋಬೇಕು ಅಂತ. ಮತ್ತು ಇದು ನಮ್ಮ ಯಾವುದೇ ಥರದ ಮನೆಯಲ್ಲೇ ನೀವು ನೋವಿನ ಎಣ್ಣೆ ಮಾಡ್ಕೋಬೋದು. ಇದಿತ್ತು ಅಂದರೆ ಎಳ್ಳೆಣ್ಣೆ ಇದು ಎಲ್ಲ ಹಾಕಿ ಕುದಿಸ್ಬಿಟ್ಟು ಅದ್ರ ಜೊತೆ ಅದೊಂದು ಭೀಮನ್ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಕುದಿಸಿದ್ರೆ ಫಸ್ಟ್ ಕ್ಲಾಸ್ ಎಣ್ಣೆ ಆಗುತ್ತೆ. ನಾವಿಲ್ಲಿ ಮಾಡ್ತೀವಿ ಇಲ್ಲಿ ಒಂದು 35 ಥರ ಸೊಪ್ಪುಗಳನ್ನೆಲ್ಲ ಕಿತ್ಬಿಟ್ಟು ಈ ಥರದನ್ನೆಲ್ಲ ಕಿತ್ತು ನಾ ಹೇಳಿದ್ನಲ್ಲ, ನಮಗೆ ಗೊತ್ತಿರಿದ್ರೆ ರಿಸೋರ್ಸು, ಇಲ್ಲ ಅಂತಂದರೆ ವೇಸ್ಟು. ಓಕೆ, ಸೊ ಅದೆಲ್ಲ ಮಾಡಿ ನಾನು ಎಣ್ಣೆ ಮಾರ್ತೀವಿ ಇಲ್ಲಿ. ಇದು ಸೊ ಅದು ಆಮೇಲೆ ಇದು ನೋಡಿ ಇಲ್ಲಿ ಕಾರ್ಡಿಯೋಸ್ಪರ್ಮಮ್ ಹೆಲಿಕಾಸಬಮ್ ಅಂತ, ಇದು ಕಾರ್ಡಿಯೋಸ್ಪರ್ಮಮ್ ಹೆಲಿಕಾಸಬಮ್ ಆರ್ ಬೆಲೂನ್ ವೈನ್ ಅಂತಾರೆ. ಯಾಕೆಂದರೆ ಈ ಥರ ಬೆಲೂನ್ ಇರುತ್ತೆ, ಅದನ್ನು ಪಟ್ ಅಂತ ಹೊಡಿಬೋದು. ಓಕೆ, ಇದರೊಳಗೆ ಬೀಜ ಇರುತ್ತೆ, ತೆಗೆದು ನೋಡಿ, 3 ಬೀಜ ಇರುತ್ತೆ. ಆ ಬೀಜನ ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ಅದರಲ್ಲಿ ಏನು ವಿಶೇಷ ಇದೆ ನೋಡಿ ಆ ಬೀಜದಲ್ಲಿ. ಇನ್ನೂ ಸ್ವಲ್ಪ ಎಳೆದು ಸ್ವಲ್ಪ ಬಲ್ತಿದೆ, ಚೆನ್ನಾಗಿರೋದು. ಬಟಾಣಿ ಥರ ಇದೆ, ಬೆಂಡೆ ಬೀಜ ಥರ ಕಾಣ್ತಾ ಇದೆ ಅಲ್ವಾ? ತೊಗರಿಕಾಯಿ ಥರ ನೇಚರ್ ಸ್ಕ್ಯಾನ್ ಸಿಂಬಲ್ ಥರ. ಇಲ್ಲ ಸರ್, ಆ ಲೋಗೋ ಕಲರ್ ಹಂಗೆ ಇರೋದು, ಅದಕ್ಕೆ ನೇಚರ್ ಸ್ಕ್ಯಾನ್ ಥರ ಇನ್ನೊಂಚೂರು ಕಾಣುತ್ತೆ. ಹಾರ್ಟ್ ಸಿಂಬಲ್ ಇಲ್ಲ, ಓಕೆ, ಹಾರ್ಟ್ ಸಿಂಬಲ್ ಇದೆ ಇದು. ಓಕೆ, ಸೊ ಲವ್ ಇನ್ ಅ ಪಫ್ ಅಂತನೂ ಅಂತಾರೆ ಇದನ್ನು. ಸೊ ಈ ಹಾರ್ಟ್ ಸಿಂಬಲ್ ಇದೆ. ಇನ್ನೂ ಹಣ್ಣಾಗಿರೋದಾದರೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ, ಇದು ವೈಟ್ ಆಗಿರುತ್ತೆ, ಕಾಂಟ್ರಾಸ್ಟ್ ಕಲರ್ ತುಂಬ ಚೆನ್ನಾಗಿರುತ್ತೆ. ಇದು ಹೆಣ್ಮಕ್ಕಳ ತಲೆ ಕೂದಲು ಚೆನ್ನಾಗಿ ಹೇರ್ ಫಾಲ್ಗೆ ತುಂಬ ಯೂಸ್ಫುಲ್ಲು. ಮತ್ತು ಪೇಯ್ನ್ ರಿಲೀಫ್, ರೊಮಟಾಯ್ಡ್ ಆರ್ಥರೈಟಿಸ್ ಇಶ್ಯೂಸ್ಗೆ, ಮೊಣಕಾಲು ನೋವುಗಳಿಗೆಲ್ಲ ಭಾಳ ಒಳ್ಳೆಯ ಔಷಧಿ. ಏನು ಮಾಡಬೇಕು, ಗಿಡಬಂದನೆಲ್ಲ ಹಿಂಗೆ ಕಿತ್ಕೊಂಬಂದ್ಬಿಟ್ಟು ಇದನ್ನು ಎಲೆಯೆಲ್ಲ ಕಿತ್ಕೊಂಡ್ಬಿಟ್ಟು ನೀವು ಇಡ್ಲಿ ದೋಸೆ ಜೊತೆ ರುಬ್ಬಿಟ್ಟು ಉಪಯೋಗಿಸ್ಕೋಬೋದು. ಅಥವಾ ನೀವು ಹೀಗೆ ಫುಲ್ಲು ಇದು ಏನು ಕಟ್ ಮಾಡಾಕ್ಬಿಟ್ಟು ರಸಮ್ ಥರ ಮಾಡಿಕೊಂಡು ಅನ್ನದ ಜೊತೆ ತಿನ್ಬೋದು. ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಎರಂಬಳ್ಳಿ ಅಂತಾರೆ. ಎರಂಬಳ್ಳಿ ಅಥವಾ ಅಗ್ನಿಬಳ್ಳಿ ಅಂತಾರೆ. ಇದು ವರ್ಷದ ಎಷ್ಟು ದಿನ ನೀರಿರುತ್ತೆ ಸರ್ ಹಿಂಗೆ? ಈಗ ಫೆಬ್ರವರಿವರೆಗೂ ಇರುತ್ತೆ. ಈ ವರ್ಷ ಇದೇ ಥರ ಮಳೆ ಬರ್ತಾಯಿತ್ತಂದರೆ ನಿಜವಾಗ್ಲೂ ಬೇಸಿಗೆ ಇರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಹಿಂದಿನ ವರ್ಷ ಏನು ಇದು ಒಣಗಲೇ ಇಲ್ಲ, ತೇವಾಂಶ ಇದ್ದೇ ಇತ್ತು. ಇದು ಬೆಟ್ಟದ ಮೇಲಿಂದ ಬರೋ ನೀರು, ನೀವು ಧೈರ್ಯವಾಗಿ ಎತ್ಕೊಂಡು ಕುಡಿಬೋದು, ಅಷ್ಟು ಚೆನ್ನಾಗಿರೋ ನೀರು. ನೀವು ಬೆಂಗಳೂರು ಹತ್ರ ಇಷ್ಟು ಹತ್ರದಲ್ಲಿ ಈ ಥರ ಧೈರ್ಯವಾಗಿ ಎತ್ಕೊಂಡು ಕುಡಿಯೋವಂಥ ನೀರು ಪ್ರಾಬ್ಲಿ ಇಲ್ಲೊಂದು ಕಡೆ ಅನ್ಸುತ್ತೆ. ನಾವು ಮಳೆ ಬಂದರೆ ಹೊಚ್ಕಟ್ಟಾಗಿ ಹೋಗಿ ಅಲ್ಲಿ ಮಲ್ಕೊಂಡ್ಬಿಡ್ತೀವಲ್ಲಿ. ಫಸ್ಟ್ ಕ್ಲಾಸ್ ಜಕೂಸಿ, ನ್ಯಾಚುರಲ್ ಜಕೂಸಿ. ಇಲ್ಲಿ ಎತ್ಕೊಂಡು ನೀರು ಕುಡೀರಿ, ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ವಾವ್, ಬಿಸ್ಲರಿಗಿಂತ ಚೆನ್ನಾಗಿದೆ ಸರ್. ಮೇಲೆ ಕಿತ್ಕೊಳ್ಳಿ, ಕ್ಲಿಯರ್ ಇದೆ, ಸ್ವೀಟ್ ಇದೆ ಅಲ್ವಾ? ಕ್ಲಿಯರ್ ಇದೆ. ಇದು ನೀರು, ಇದು ನೀವೇನು ಕುಡಿತಾ ಇದ್ದೀರಾ, ಇದರಲ್ಲಿ ಈ ಸ್ಥಳದ ಎಲ್ಲ ಮೈಕ್ರೋ ಆರ್ಗಾನಿಸಮ್ಸು ಇದ್ದಾವೆ. ಹಿಂದಿನ ಕಾಲದಲ್ಲಿ ಈಗ ನೀವು ಈ ಘಟ್ಟದ ಪ್ರದೇಶಗಳೆಲ್ಲ ಹೋದರೆ, ಮಲೆನಾಡಲ್ಲಿ ಯಾವುದೇ ಮನೆಗೆ ಹೋದರೆ ಹೋಗಿದ ತಕ್ಷಣ ಫಸ್ಟ್ ಮಾಡ್ತಾ ಇದ್ದಿದ್ದ ಕೆಲಸ ಒಂದು ಗ್ಲಾಸ್ ನೀರು, ಒಂದು ಉಂಡೆ ಬೆಲ್ಲ ಕೊಯ್ ಕೊಡೋರು ತಿನ್ನೋಕ್ಕೆ. ಏನಕ್ಕೆ ಕೊಡೋರು ಅಂತ ಯಾರೂ ಗೊತ್ತಿಲ್ಲ. ಇವತ್ತು ಯಾರೋ ಮಾಡ್ತಾರೆ, ಬಟ್ ಯಾತಕ್ಕೆ ಅಂತ ಮರ್ತ್ಬಿಟ್ಟಿದ್ದಾರೆ. ಅದ್ರ ಉದ್ದೇಶ ಏನು ಗೊತ್ತಾ? ಅದ್ರ ಹಿಂದೆ ದೊಡ್ಡ ಸೈಂಟಿಫಿಕ್ ರೀಸನ್ಸ್ ಇದೆ. ನೀವು ಹೋಗಿ ಅವ್ರನ್ನ ಮಾತಾಡ್ಸಿದ ತಕ್ಷಣ ಕೈ ಕೊಡ್ತಾರೆ. ಇದನ್ನು ಸೀದಾ ಹೋಗಿ ನೀವು ತಟ್ಟೆ ಮುಂದೆ ಕೂತ್ಕೊಳ್ಳಲ್ಲ ಅಲ್ವಾ? ಒಂದು ಅರ್ಧ ಗಂಟೆ ಕುಶಲೋಪರಿ ಎಲ್ಲ ಮಾತಾಡಿ ಕೈಕಾಲು ತೊಳ್ಕೊಂಡು ಆ ನಂತರ ಹೋಗಿ ತಟ್ಟೆಗೆ ಹೋಗ್ತೀರ. ಅಲ್ಲಿ ಏನಾಗುತ್ತೆ ಅಷ್ಟು ಮಧ್ಯೆ ಅಂದರೆ, ಅವ್ರು ನಿಮಗೆ ಕೊಟ್ಟಿರೋದು ಈ ಬಿಸ್ಲೇರಿ ನೀರು ಕೊಟ್ಟಿರಲ್ಲ. ಯಾವ ನೀರು ಕೊಟ್ಟಿರ್ತಾರೆ? ಅವ್ರ ಮನೆ ಬಾವಿ ನೀರು ಕೊಟ್ಟಿರ್ತಾರೆ, ಅಥವಾ ಪಕ್ಕದಲ್ಲಿ ಹರಿತಾರೋ ಹಳ್ಳದ ನೀರು ಕೊಟ್ಟಿರ್ತಾರೆ. ವಿಚ್ ಇಸ್ ದ ಕಲ್ಚರ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಓಕೆ, ಸೊ ಒಂದು ನೆನ್ಪಿಟ್ಕೋಬೇಕು, ನಮ್ಮ ದೇಹದಲ್ಲಿ ನಮಗಿಂತ ಜಾಸ್ತಿ ಜೀವಕೋಶಗಳಿರ್ತವೆ, ಇವು ಸೂಕ್ಷ್ಮ ಜೀವಿಗಳಿರ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದರಲ್ಲಿ ಬ್ಯಾಕ್ಟೀರಿಯಲ್ ಲೋಡು ಇರುತ್ತೆ. ಒಂದು 3 kg, 1.5-2 kg ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮಲ್ಲಿ. ಇವು ನಮ್ಮ ಆಹಾರನ ಜೀರ್ಣ ಮಾಡೋದು.
ಇವಾಗ ನೀವು ಯಾವುದನ್ನ ಒಂದು ಆಹಾರ ಊಟ ಮಾಡಿದ್ರೆ ಅದು ನಿಮ್ಮ ದೇಹದಲ್ಲಿ ಜೀರ್ಣ ಆಗಬೇಕು ಅಂದರೆ ಆ ಆಹಾರ ಎಲ್ಲಿ ಬೆಳೆದಿದ್ರೋ ಅದ್ರ ಸುತ್ತ ಯಾವ ಸೂಕ್ಷ್ಮಜೀವಿಗಳಿದ್ವೋ ಅದೇ ಸೂಕ್ಷ್ಮಜೀವಿಗಳು ನಿಮ್ಮ ಉದರದಲ್ಲೂ ಇರಬೇಕು, ಗಟ್ಟಲ್ಲೂ ಇರಬೇಕು. ಆವಾಗ ಆ ಆಹಾರ ನಿಮ್ಮಲ್ಲಿ ಜೀರ್ಣ ಆಗುತ್ತೆ. ಇಲ್ಲ ಅಂತಂದರೆ ಇವಾಗ ಸಡನ್ನಾಗಿ ನೀವು ಇಟಲಿಗೋ ಜಾಂಬಿಯಾಗೋ ಹೋಗ್ಬಿಟ್ರೆ ಅಲ್ಲಿ ಅವ್ರ ಆಹಾರ ಏನು ತಿಂತಾರೋ ಗೊತ್ತಿರಲ್ಲ. ನೀವು ಅದನ್ನು ತಿಂದರೆ ನಿಮ್ಗೆ ಒಂದು ವಾರ ನಿಮಗೆ ಜೀರ್ಣ ಆಗಲ್ಲ. ಯಾಕೆಂದರೆ ಅಲ್ಲಿನ ಆಹಾರನ ಡೈಜೆಸ್ಟ್ ಮಾಡುವಂಥ ಬ್ಯಾಕ್ಟೀರಿಯಾ ನಿಮ್ಮಲ್ಲಿ ಇರಲ್ಲ. ಸೊ ದ್ಯಾಟ್ ಬ್ಯಾಕ್ಟೀರಿಯಾ ಮೈಕ್ರೋಬಯೋಮ್ ಏನಿದೆ ಅದು ನಿಮ್ಮಲ್ಲಿ ಸೇರ್ಕೊಳ್ಳೋಕ್ಕೆ ಒಂದು ವಾರದಷ್ಟು ಟೈಮ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಜೀರ್ಣ ಆಗಲ್ಲ. ಸೊ ಅದು ಆಗಬಾರ್ದು ಸಮಸ್ಯೆ ಅನ್ನೋ ಕಾರಣಕ್ಕೆ ಇಲ್ಲಿ ಮಲೆನಾಡಿನಲ್ಲಿ ಈ ಕೆಲಸ ಮಾಡ್ತಾರೆ. ಕೊಟ್ಟ ತಕ್ಷಣ ಏನೋ ನೀವು ಮೈಕ್ರೋಬಿಯಲ್ ಕಲ್ಚರ್ ಹೋಯ್ತು, ಮತ್ತು ಬೆಲ್ಲ ಏನಾಯಿತು ಅದು ಆ್ಯಕ್ಟಿವೇಟಿಂಗ್ ಏಜೆಂಟ್. ಓಕೆ, ಸೊ ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವೇನು ತಟ್ಟೆ ಮುಂದೆ ಹೋಗ್ತೀರಾ, ಅಷ್ಟೊತ್ತಿಗೆ ಯು ವಿಲ್ ಹ್ಯಾವ್ ಸಮ್ ಮೈಕ್ರೋಬ್ಸ್ that is local to that place, which is actually what you need to have to digest the food that is going to be served for you. ಅವರು ಅವತ್ತು ಏನು ಅಡುಗೆ ಮಾಡಿರ್ತಾರೋ ಅದನ್ನು ನೀವು ಚೆನ್ನಾಗಿ ಅಜೀರ್ಣ ಆಗ್ದಂಗೆ ಜೀರ್ಣ ಆಗಬೇಕು ಅಂದರೆ ಈ ಬ್ಯಾಕ್ಟೀರಿಯಾ ಬೇಕು, ಅದಕ್ಕೆ ಅದು ಕೊಟ್ಟಿದ್ರು ನಿಮಗೆ. ಸೊ ನೀವು ಊಟಕ್ಕೆ ಹೋಗಿ ಊಟ ಆದಮೇಲೆ ಅಜೀರ್ಣ ಆಗಿ ಒದ್ದಾಡೋ ಅಂಥ ಪರಿಸ್ಥಿತಿ ಇರೋದಿಲ್ಲ. ನೋಡಿ ಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಎಲ್ಲಿ ಯಾರು ಹೇಳಿದರು ನಮಗೆ ಹಿಂದಿನವ್ರಿಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾರೆ ಇದೆಲ್ಲ ನಾನು ನೋಡಿ. ಅದಕ್ಕೆ ಭಾರತೀಯತೆ ಅನ್ನೋದು ಇದೆಯಲ್ಲ ಭಾಳ ದೊಡ್ಡದು. ಅದು ಅರ್ಥ ಆಗಬೇಕು ಅಂತಂದ್ರೇ ಕಷ್ಟ. ಇದನ್ನೇ ನಾನು ಹೇಳಿದ ಅಮೃತ ಬಳ್ಳಿದು ಕೋತಿ ಉಡ್ದಾರ. ಇದ್ರ ವಿಶೇಷ ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಸರ್ಜರಿ ಎಲ್ಲ ಮಾಡಿದ್ರೆ ಇದು ಸ್ಟಿಚರ್ಸ್ಗೆ ಸ್ಟಿಚರ್ಸ್ ಹಾಕಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ದು. ಇದು ಇನ್ಫೆಕ್ಷನ್ಸ್ ಆಗಲ್ಲ ಅಂತ. ಈ ಮರದಿಂದ ಸ್ವಲ್ಪ ದೂರ ಇರಬೇಕು. ಇದು ಮುಗುಳಿ ಮರ ಅಂತ. ಈ ಹಿಮಾಲಯದಲ್ಲಿ ದೇವದಾರ್ ಮರ ಇರುತ್ತೆ, ಅದ್ರ ಜಾತಿ ಇದು. ಇದರಲ್ಲೂ ಪೇಪರ್ ಥರ ಸುಲಿಯುತ್ತೆ. ಇದ್ರ ಮೇಲೂ ಮೊದಲು ಇದೆಲ್ಲ ಬರ್ದು ಕಳಿಸೋರಂತೆ. ಇದ್ರ ವಿಶೇಷ ಏನಂತಂದರೆ ಇದು ಮುಳ್ಳು ಇದೆ ಮೇಲೆ. ಈ ಮುಳ್ಳು ಸ್ವಲ್ಪ ವಿಷ ಇದು ಚುಚ್ಚಿದ್ರೆ ಒಂದು ವಾರ ನಮಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ಇದ್ರ ಹತ್ರ ಹೋಗಬೇಡಿ, ಈ ಕಡೆ ಬನ್ನಿ. ಸಿಪ್ಪರ್ಡೆಸಾ ಬೆಸಿಫೆರಾ, ಓಕೆ, ಮೌಂಟೇನ್ ನೀಮ್ ಅಂತಲೂ ಅಂತಾರೆ. ಇದನ್ನು ತಿನ್ನಿ ಭಾಳ ಜನ ಇರುತ್ತೆ. ಮೂಲಂಗಿ ತಿಂದಂಗೆ ಆಗುತ್ತೆ ಹಣ್ಣು ತಿಂದರೆ. ನೋಡಿ ಇಲ್ಲಿ ಕೆಳಗಿದೆ. ಈ ಲೈಕನ್ಸ್ ಆ್ಯಕ್ಚುಲಿ ಇದು ವೆಜಿಟೇಷನ್. ಅಯ್ಯೋ, ಓಕೆ, ಹುಳನೇ ಎದ್ಕೊಂಡ್ಬಿಡ್ತು. ಸೊ ಅದರೊಳಗೆ ಫಂಗೈ ಹೋಗಿ ಸೇರ್ಕೊಳ್ಳುತ್ತೆ. ಓಕೆ, ಸೊ ಫಂಗೈ ಹೋಗೋದ್ರೊಳಗೆ ಸೇರಿಕೊಂಡು ಅವು ಕಲ್ಲೊಳಗಡೆ ಬೇರೆ ಬಿಟ್ಕೊಂಡು ಹೋಗ್ತವೆ. ಆಮೇಲೆ ಕಲ್ಲನ್ನ ಕರಗಿಸ್ತವೆ. ಚಿತ್ರಮೂಲ ವಿಶೇಷ ಏನಂದರೆ ಯೂಶ್ವಲಿ ಇತ್ತೀಚೆಗೆ ಆ್ಯಕ್ಚುಲಿ ಬೆಂಗಳೂರಿನವ್ರಿಗೆಲ್ಲ ಬೇಕಾದ್ರೆ ಜಾಸ್ತಿ ಇದು. ಬೆಂಗಳೂರಿನವ್ರಿಗೆ ಎರಡು ಸಮಸ್ಯೆ ಇದೆ, ಎಸ್ಪೆಷಲಿ ಮಕ್ಕಳಲ್ಲಿ. ನನ್ನ ಮಗ ಊಟನೇ ಮಾಡಲ್ಲ, ಮಾಮೂಲು ಸಮಸ್ಯೆ. ಸ್ಪೈಸಿ ತಿನ್ನೋದೇ ಇಲ್ಲ, ಬರೀ ಯಾತಕ್ಕೆ ಊಟ ಮಾಡಲ್ಲ ಅಂತ ಕೇಳಿ. ಯಾಕೆ ಅಂದರೆ ಹೊಟ್ಟೆಗೆ ಹಸುವು ಅನ್ನೋದು ಕಾಣಬೇಕು. ಹೊಟ್ಟೆಗೆ ಹಸುವು ಅನ್ನೋದನ್ನೇ ತೋರಿಸಲ್ಲ. ಹಿಂದಿಂದ ಪ್ಯಾಕ್ ಮಾಡ್ತಾ ಇರೋದು. ಅದಕ್ಕೆ ಹಸುವಿಲ್ಲ ಅಂತಂದಮೇಲೆ ಎಲ್ಲಿಂದ ತಿನ್ನುತ್ತೆ ಮಗು? ಸೊ ಹಾಗಾಗಿ ಅದು ಇದು ಏನಂತಾರೆ ಮೆಟಬಾಲಿಸಮ್, ಉದರಾಗ್ನಿ ಅಂತ ಏನು ಹೇಳ್ತೀವಿ, ಇದೇ ಇರಲ್ಲ. ಈ ಚಿತ್ರಮೂಲ ಇದೆಯಲ್ಲ, ಹೊಟ್ಟೆ ಹಸಿವೇ ಆಗ್ತಾಯಿಲ್ಲ ಅನ್ನೋರಿಗೆ ಇದನ್ನು ಬಳಸಿದ್ರೆ ತಟ್ಟೆ ಹಿಡ್ಕೊಂಡು ನಿಮ್ಮ ಹಿಂದೆ ಅಲಿಬೇಕು, ಹಂಗೆ ಮಾಡಕ್ಕೆ ಬಿಡತ್ತಿಲ್ಲ. ಇದು ಬೇರೆ ಉಪಯೋಗಿಸೋದು ಚಿತ್ರಮೂಲ. ಇದರಲ್ಲಿ ಬಿಳಿ ಹೂವು ಬರುತ್ತೆ, ಬಿಳಿ ಹೂವು ಒಂದು ಬರುತ್ತೆ, ನೀಲಿದು ಒಂದು ಬರುತ್ತೆ, ಬಿಳಿದು ಶ್ರೇಷ್ಠ. ಕೆಂಪು ಒಂದು ಬರುತ್ತಲ್ಲ, ಕೆಂಪುನೂ ಬರುತ್ತೆ. ಚಿತ್ರಮೂಲ ಕಾಡಲ್ಲಿ ಬರುತ್ತೆ. ಈ ಗಿಡಗಳೆಲ್ಲ ಒಂದಕ್ಕೊಂದು ಮಾತಾಡ್ತಾ ಇರ್ತವೆ. ಇಲ್ಲಿರೋ ಮರ ಅಲ್ಲಿರೋ ಮರ ಇವೆಲ್ಲ ಮಾತಾಡ್ತಾ ಇರ್ತವೆ. ಹೆಂಗೆ ಅಂತಂದರೆ ಕೆಲವೊಂದು ಕೆಮಿಕಲ್ಸ್ನ ಪಂಪ್ ಮಾಡ್ತಾ ಇರ್ತವೆ ಅಟ್ಮಾಸ್ಫಿಯರ್ಗೆ. ಯಾತಕ್ಕೆ ಅಂದರೆ collectively they'll try to keep the pathogen count of this space low. Okay, so ಹಾಗಾಗಿ ಈ ಒಂದು ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಪಂಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದೋಸ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಫೋಟಾನಿಸೈಡ್ಸ್ ಅಂತ. ಫೋಟಾನಿಸೈಡ್ಸ್ ಅಂತಾರೆ. ಫೋಟಾನಿಸೈಡ್ಸ್ ಆರ್ ನಥಿಂಗ್ ಬಟ್ ಅ ರೇಂಜ್ ಆಫ್ ಕೆಮಿಕಲ್ಸ್ emitted or pumped by plants into the atmosphere to keep the collective pathogen count down, to cleanse the environment ಅಂತ. ಆ ಥರ ಯೋಗಕ್ಷೇಮ ಮಾತಾಡ್ಕೊಂಡು ನಾನು ನಿನ್ನನ್ನು ನೋಡ್ಕೊತೀನಿ, ನೀನು ನನ್ನ ನೋಡ್ಕೊ ಅನ್ನೋ ಥರ. ಅದರಲ್ಲಿ ಕೆಲವೆಲ್ಲ ಒಳ್ಳೊಳ್ಳೆ ಕೆಮಿಕಲ್ಸ್ ಇರುತ್ತೆ. ಆಲ್ಫಾ ಪೈನೀನ್, ಲಿಮೋನಿನ್ ಅಂತೆಲ್ಲ ನಾನು
ಇವು ಪ್ರತಿಯೊಂದಕ್ಕೂ ತಂದೆ ಆದಂಥ ವಿಶೇಷ ಇರುತ್ತೆ. ಕೆಲವೊಂದು ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಕೆಲಸ ಮಾಡ್ತವೆ, ಕೆಲವು ಆ್ಯಂಟಿ ಫಂಗಲಾಗಿ ಕೆಲಸ ಮಾಡ್ತವೆ. ಸೊ ಹಾಗಾಗಿ ಆ ಎಲ್ಲ ಫಟಾನಸೈಡ್ಸ್ನ ನಾವು ನಮ್ಮ ದೇಹದೊಳಗೆ ತೊಗೊಂಡ್ರೆ ನಮಗೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅನ್ನೋವು ಉತ್ಪತ್ತಿ ಆಗ್ತವೆ. NK ಸೆಲ್ಸ್ ಅಂತಾರೆ ಅವನು. ಇವು ಈ NK ಸೆಲ್ಸು ನಮ್ಮ ದೇಹದಲ್ಲಿ ಉತ್ಪತ್ತಿ ಆದಾಗ ಬೇರೆ ಎಲ್ಲ ರೋಗಗಳ ಜೊತೆ ಹೋರಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಕ್ಷಮತೆ ವಿಲ್ ಗೆಟ್ ದಟ್ ಸ್ಟ್ರೆಂತ್. ಹಿಂದಿನ ಕಾಲದಲ್ಲಿ ಹೇಳೋರಲ್ಲ ಡಾಕ್ಟ್ರುಗಳು, ನೀವು ಯಾವುದನ್ನು ಬೆಟ್ಟಕ್ಕೆ ಹೋಗಿ ಅಥವಾ ಯಾವುದನ್ನು ಫಾರೆಸ್ಟ್ಗೆ ಹೋಗಿ ನೀವು ನಿಮ್ಮ ಕಾಯಿಲೆ ಗುಣ ಆಗುತ್ತೆ ಅಂತ. ಯಾವ ಕಾರಣಕ್ಕೆ ಗುಣ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅವತ್ತು. ಇವತ್ತು ಅದನ್ನು ಕ್ಲಿಯರಾಗಿ ಸೈಂಟಿಫಿಕಲಿ ಅನಲೈಸ್ ಮಾಡಿ ಇವತ್ತು ನೋಡಿದ್ದಾರೆ. ಇಲ್ಲಿ 1 ಗಂಟೆ ಸ್ಪೆಂಡ್ ಮಾಡೋದಕ್ಕೂ ಬೆಂಗಳೂರಿನ ಮೆಜೆಸ್ಟಿಕ್ಕು ಸಿಲ್ಕ್ ಬೋರ್ಡ್ನಲ್ಲಿ 1 ಗಂಟೆ ಸ್ಪೆಂಡ್ ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ, ಏನಾಗುತ್ತೆ ಮನುಷ್ಯನ ದೇಹದಲ್ಲಿ ಅನ್ನೋದನ್ನ ಅನಲೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆಯಿತಾ? ಇಫ್ ಯು ಸ್ಪೆಂಡ್ 4 hours ಬ್ರೀದಿಂಗ್ ದಿಸ್ ಏರ್, ಇಟ್ ಕ್ಯಾನ್ ಹೆಲ್ಪ್ ಯು ಸ್ಟೇ ಡಿಸೀಸ್ ಫ್ರೀ ಫಾರ್ ಆಲ್ಮೋಸ್ಟ್ ಅ ವೀಕ್. ಇದು ರೈಜಿಯಾ ಟಿಂಟೋರಿಯಾ ಅಂತ ಅಲೆಮರ. ಇದು ಇದು ಚನ್ನಪಟ್ಟಣದ ಗೊಂಬೆಗಳನ್ನೆಲ್ಲ ಮಾಡಲಿಕ್ಕೆ ಇದ್ರ ಉಡ್ಡೆ ಉಪಯೋಗಿಸೋದು. ವೆರಿ ಸಾಫ್ಟ್ ಅದು. ಹಾಗಾಗಿ ಹೆಜ್ಜೆಗೂ ಏನೋ ಒಂದು ವಿಶೇಷತೆ ಕಾಯ್ತಾ ಇರೋದು ನಿಮಗಾಗಿ. ಅದಕ್ಕೆ ನಾನು ಯಾವಾಗಲೂ ಮಕ್ಕಳನ್ನೆಲ್ಲ ಕರ್ಕೊಂಬರಾಗ ಹೇಳೋದು, ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಕಣ್ಣಿಗೆ ಸುಮ್ಮನೆ ನಡ್ಕೊಂಡೋದ್ರೆ ಏನೂ ಕಾಣಲ್ಲ. ಗಮನ ಇಟ್ಟು ನೋಡಿದ್ರೆ ಹೆಜ್ಜೆಗೂ ವಾವ್ ಅಂತ ನಾವು ವಿಸ್ಮಯ ಕಾಣುತ್ತೆ. ಇಲ್ಲಿ ನೋಡಿ ಪಾಟರ್ ವ್ಯಾಸ್ ಒಂದು ಇದಿದೆ, ನೆಸ್ಟ್ ಇದೆ, ಕಾಣುತ್ತೆ, ನೋಡ್ತೀರಾ? ಅದು ಒಂದು ಮಣಿ ಥರ ಪೋಣಿಸ್ಕೊಂಡು ಹೋಗಿದೆಯಲ್ಲ, ಒಂದು ಮಣಿ ಮಾಡುತ್ತೆ, ಅದರಲ್ಲೊಂದು ಮೊಟ್ಟೆ ಇಡುತ್ತೆ, ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗುತ್ತೆ. ಹಾಂ, ಯಾವ್ದು ಸರ್ ಇದು? ಪಾಟರ್ ವ್ಯಾಸ್ಪ್, ಯಾವುದೋ ವ್ಯಾಸ್ಪ್ ಫ್ಯಾಮಿಲಿ. ಓಕೆ, ನೋಡಿ ಅದೆಷ್ಟು ಚೆನ್ನಾಗಿ ಮಾಡಿದೆ. ಅದು ಇಷ್ಟಿಷ್ಟೇ ಅದು ಇದು ಸೀಲ್ ಮಾಡಿರೋದು ನೋಡಿ ಮುಚ್ಚಲನ. ಹೌದು, ಮೊಟ್ಟೆ ಇಟ್ಬಿಟ್ಟು ಕ್ಲೀನಾಗಿ ಸೀಲ್ ಮಾಡಿ. ಹೌದು, ಮೊಟ್ಟೆ ಇಟ್ಟು ಸೀಲ್ ಮಾಡಿರೋದಲ್ಲ. ಇದು ನಾನು ಮಧ್ಯಾಹ್ನ ಹೇಳ್ತಾ ಇದ್ದಲ್ಲ, ಫ್ಲೈಟ್ ಮೋಡ್ ಸೀಡ್ ಡಿಸ್ಪರ್ಸಲ್. ಇದು ರೈಜಿಯಾ ಟಿಂಟೋರಿಯಾದಿದು. ಇದರಲ್ಲಿ ಆ ಥರ ಟೆಕ್ನಿಕ್ ಇದೆ. ಇದು ಈ ಥರ ಗಾಳಿ ಬಂದಾಗೆಲ್ಲ ಹಿಂಗೆ ಈ ಫ್ಲೈಟ್ ಮೋಡ್ ಸೀಡ್ಸು ಹಿಂಗೆ ತೆಲ್ಕೊಂಡು ಹೋಗ್ತಾ ಇರ್ತವೆ. ಹೋಗ್ತಾ ಇರ್ತದೆ ನನಗೆ ಗಾಳಿ ಬಂದಾಗ. ಇದೊಂದು ಮೆಕ್ಯಾನಿಸಮ್. ಅದಿನ್ನೊಂದು, ಅದು ಹಿಂಗೆ ಬೀಳೋದು, ಶೌರ್ಯ ಫ್ಯಾಮಿಲಿ ಬರ್ತಾವೆ ಹಂಗೆ. ಇದು ಹೆಸರೇ ಹಣ್ಣು, ಫೋಲಿಯಾಲ್ಥಿಯಾ ಸಿರ್ಸಾಯ್ಡಿಸ್ ಅಂತ. ಫೋಲಿಯಾಲ್ಥಿಯಾ ಸಿರ್ಸಾಯ್ಡಿಸ್. ಇಲ್ಲಿ ಹಣ್ಣಿದೆ, ಅಲ್ಲಿ ಹಣ್ಣಿಗೋವರೆಗೂ ರೀಚ್ ಆಗಕ್ಕೆ ಸಾಧ್ಯನಾ ಅನ್ನೋ ಗೊತ್ತಿಲ್ಲ ನನಗೆ. ಇಲ್ಲಿ ಹಣ್ಣಿದೆ, 2 ಹಣ್ಣಿದ್ದಾವೆ. ಈ ಹಣ್ಣು ಸಿಕ್ಕಿದ್ರೆ ನಿಮ್ಮ ರುಚಿ ನೋಡ್ಬೋದು. ಇದು ಆ ಕೆಂಪು ಹಣ್ಣೇನಿದೆ ತುಂಬ ಚೆನ್ನಾಗಿರುತ್ತೆ. ಅದು ಬೀಳ್ಸಿದ್ರೆ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ ಅಲ್ಲ. ಬಿತ್ತು. ಬನ್ನಿ 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 ಮಕ್ಕಳೇ. ಇನ್ನೊಂದು ಬಿದ್ದಿದ್ದು ಗೊತ್ತಿಲ್ಲ, ಒಂದು ಬಿದ್ದಿದ್ದು ನನಗೆ ಸಿಕ್ತು. ನಾವೇನೇ ಟ್ರೈ ಮಾಡೋದಿದ್ರು ನಿಮಗೆ ಕೊಟ್ಬಿಡ್ತೀವಿ. ಯಾಕೆ ಸರ್ ಟ್ರಯಲ್ ನಾನು ಸಿಕ್ತಾ? ನೋಡೋಣ ಹೇಗಿದೆ ಅದು. ಕಾಫಿ ಬೀಜ ಥರ ಇದೆ. ಅದರೊಳಗೆ ಇದು ರೆಡ್ ಕಲರ್ ಫ್ರೂಟ್ ಬರುತ್ತೆ, ನಾಟ್ ಚೆರಿ. ಅದರಲ್ಲಿ ಗಸಗಸೆ ಗಿಡ ಥರ ಬೀಜ ಇದೆ ಅದರಲ್ಲಿ. ಅದು ಬೇರೆ, ಸಿಂಗಾಪುರ್ ಚೆರಿ ಅದು. ಇದು ಪಾಲಿಯಾಲ್ಥಿಯಾ ಸಿರ್ಸಾಯ್ಡಿಸ್ ಅಂತ, ಹೆಸರೇ ಹಣ್ಣು ಅಂತ ಅಂತೀವಿ. ಸ್ವಲ್ಪ ಒಗ್ರು ಥರ ಸ್ವೀಟು, ಒಗ್ರು ಏನೋ ಒಂಥರ ಟೊಮೆಟೊ ಏನೇನೋ ಇದೆ. ಇದು ಜಗಳ ಗಂಟಿ ಮರ. ಹಳ್ಳಿ ಕಡೆ ಒಂದು ಪ್ರತೀತಿ ಇದೆ. ಯಾರ ಮನೇಲಿ ಜಗಳ ತಂದಿಡಬೇಕು ಅಂತಂದರೆ ಇದ್ರದ್ದು ಒಂದು ಕಡ್ಡಿ ತೊಗೊಂಡಾಗ ಅವ್ರ ಮನೆಗೆ ಹಾಕಿದ್ರೆ ಅವ್ರ ಮನೇಲಿ ಗ್ಯಾರಂಟಿ ಜಗಳ ಆಗುತ್ತೆ ಅಂತ. ಸೊ ಹಂಗಾಗಿ ಇದು ಒಣಗ್ಬಿಟ್ಟು ಅಲ್ಲಿ ಬಿದ್ದಿದ್ರು ಯಾರು ಸೌದೆ ಅಂತಲೂ ಎತ್ಕೊಂಡು ಹೋಗಲ್ಲ ಇದನ್ನು. ಮೂಢನಂಬಿಕೆ.
ಆ್ಯಕ್ಚುಲಿ ಬ್ಯೂಟಿಫುಲ್ ಟ್ರೀ ಫಾರ್ ಇದೆ ಇದು. ಈ ಬೋನ್ಸೈಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ತುಂಬ ಒಳ್ಳೆ ಗಿಡ ಇದು. ಮತ್ತು ಇನ್ಫೆಕ್ಷನ್ಸ್ಗೆಲ್ಲ, ಸ್ಟೊಮಕ್ ಇನ್ಫೆಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪಕ್ಕದಲ್ಲಿ ಗಂಧ ಇದೆ, ಶ್ರೀಗಂಧ ಇದೆ. ಶ್ರೀಗಂಧದ ಎಲೆ ಕುಡಿಗಳನ್ನ ನಾವು ಆಹಾರವಾಗಿ ಬಳಸ್ಬೋದು. ನಾವು ತಂಬುಳಿ ಮಾಡೋಕ್ಕೆ ಬಳಸ್ತೀವಿ, ಚಟ್ನಿ ಮಾಡ್ಕೋತೀವಿ. ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಅದರಲ್ಲಿ ಶ್ರೀಗಂಧದಲ್ಲಿ. ಇದು ನೋಡಿ, ಇದನ್ನು ನಾಯಿ ತೊಂಡೆ ಬಳ್ಳಿ ಅಂತೀವಿ. ಹಾಂ, ಓಕೆ, ಇದು ನಾನು ಸುಮಾರು ಕಡೆ ನೋಡಿದೆ, ಬಟ್ ಹೆಸರು ಗೊತ್ತಿರಲಿಲ್ಲ. ನಾಯಿ ತೊಂಡೆ ಬಳ್ಳಿ ಅಂತ ಅಂತೀವಿ. ಇದನ್ನ ಎಷ್ಟಪ್ಪ ಆಗುತ್ತಲ್ಲ? ಇಲ್ಲ, ಇಷ್ಟೇ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ನಾಯಿ ತೊಂಡೆ ಬಳ್ಳಿ ಅಂತ ಅಂತೀವಿ ಇದನ್ನು. ಇದ್ರ ವಿಶೇಷ ಏನು ಅಂತಂದರೆ, ಈ ಕಾಯಿದ್ದಂಗೆ ಹಿಂಗಿರುತ್ತೆ, ಹಣ್ಣಾದಂಗೆ ಹಿಂಗಿರುತ್ತೆ. ಹತ್ರ ಬನ್ನಿ, ಇದರಲ್ಲಿ ಬೀಜಗಳಿರುತ್ತೆ. ಬೀಜಗಳು ನೋಡಿ, ತಗೊಳ್ಳಿ ಹೇಗೆ ಈ ಬೀಜ ತಗೊಳ್ಳಿ. ಅದನ್ನು ಅದು ನೋಡೋಕ್ಕೆ ಹೆಂಗಿದೆ, ಒಳ್ಳೆ ತಾಯಿ ಗರ್ಭದಲ್ಲಿರೋ ಮಗು ಥರ ಇಲ್ಲ. ಅದನ್ನು ತೆಗೆದು ಓಪನ್ ಮಾಡಿ ನೋಡಿ ಆ ಬೀಜನ ಹೆಂಗೆ ಏನಿರುತ್ತೆ ಬೀಜದಲ್ಲಿ. ಸೂಕ್ಷ್ಮವಾಗಿ ಗಮನಿಸಿ ಬೀಜನ. ಓ, ಏನದ? it has different type of design. ನೋಡಿ, ಗಮನಿಸಿ, ಅದು ಹತ್ರದಲ್ಲಿ ಗಮನಿಸಿ ಯಾವ ಥರ ಕಾಣುತ್ತೆ ಅಂತದು. ಈ ಶಂಖ, ಶಿವಲಿಂಗಿ ಬಳ್ಳಿ ಅಂತ ಅಂತಾರೆ ಓ, ಲಿಂಗ ಹಿಂಗಿದೆ, ಕರೆಕ್ಟ್ ಅಲ್ವಾ? ಓಕೆ. ಲಿಂಗ ತರ ಹಿಂಗಿದೆ. ಹಿಂಗೆ ನೋಡಿದ್ರೆ ಶಿವಲಿಂಗಿ ಬಳ್ಳಿ ಅಂತ ಇದು ಆಯ್ತಾ. ಶಿವಲಿಂಗಿ ಬಳ್ಳಿ ಅಥವಾ ನಾಯಿ ತೊಂಡೆ ಬಳ್ಳಿ ಅಂತೀವಿ. ಇದು ಯಾತಕ್ಕೆ ಅಂತಂದರೆ, ಹಿಂದಿನ ಕಾಲದಲ್ಲಿ IVF ಟ್ರೀಟ್ಮೆಂಟ್ಸ್ ಎಲ್ಲ ಇರ್ತಿರಲಿಲ್ಲ. ಓಕೆ, ಫೀಮೇಲ್ ಇನ್ಫರ್ಟಿಲಿಟಿಗೆ ಕ್ಯೂರ್ಗೆ ದಿಸ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್ಸ್. ಶಿವಲಿಂಗಿ ಬಳ್ಳಿಯ ಬೀಜ ಮತ್ತು ಇನ್ನೊಂದು ಗಿಡ ಇದೆ ಪುತ್ರಂಜೀವ ಅಂತ. ಪುತ್ರಂಜೀವದ ಬೀಜ ಮತ್ತು ಶಿವಲಿಂಗಿ ಬಳ್ಳಿಯ ಬೀಜ ಇವೆರಡನ್ನು ಸಮ ಪ್ರಮಾಣದಲ್ಲಿ ಬಳಸ್ತಾ ಬಂದರೆ ಹೆಣ್ಮಕ್ಳು ಖಂಡಿತ ಗರ್ಭವತಿಯರಾಗ್ತಾರೆ ಅನ್ನೋದು ಮೂಢನಂಬಿಕೆ ಅಲ್ಲ, ಗೊತ್ತಿರೋಂಥ ವಿಷಯ. ಓಕೆ, ಇದು ಒನ್ ಆಫ್ ದ ಸ್ಮಾಲೆಸ್ಟ್ ಕ್ಯಾಕ್ಟೈ. ಇದು ಕಾರಲುಮ್ಮ ಫಿಂಬ್ರಿಯಾಟ ಅಂತ ಬೊಟಾನಿಕಲ್ ನೇಮು. ಉಚ್ಚಪಕಡಿ ಅಂತ ಕನ್ನಡದಲ್ಲಿ ಕರಿತೀವಿ ನಾವು, ಉಚ್ಚಪಕಡಿ. ದಿಸ್ ಇಸ್ ಅನ್ ಎಡಿಬಲ್ ಕ್ಯಾಕ್ಟೈ. ಎಡಿಬಲ್? ಓ, ಓಕೆ. ಪಲ್ಯ ಮಾಡಿಕೊಂಡು ಹಾಗಲಕಾಯಿ ಥರ ತಿನ್ಬೋದು. ಕಹಿ ಇರುತ್ತೆ. ಬಟ್ ವಿಶೇಷ ಏನಂದರೆ, ಹಿಂದಿನ ಕಾಲದಲ್ಲಿ ಕಾಡಿಗೆಲ್ಲ ಬೇಟೆಗೆ ಹೋಗೋರು ಇದರ ಒಂದು ಸಣ್ಣ ಕಡ್ಡಿನ ತಿಂದು ಹೋಗೋರಂತೆ. ಅಂದರೆ ಸಂಜೆವರೆಗೂ ನಿಮಗೆ ಒಂದ್ಸರಿ ಕಾಡೊಳಗೆ ಹೋಗ್ಬಿಟ್ರೆ ನಿಮ್ಗೆ ನೀರು ಸಿಗುತ್ತಾ, ಆಹಾರ ಸಿಗುತ್ತಾ ಅನ್ನೋದು ಗ್ಯಾರಂಟಿ ಇರಲ್ಲ. ಅದಕ್ಕೆ ಇದರ ಒಂದು ಕಡ್ಡಿ ತಿಂದೋದ್ರೆ ದಿನವೆಲ್ಲ ನಿಮಗೆ ನೀರು ಅಥವಾ ಆಹಾರ ಬೇಕಾಗಿರೋಲ್ಲ ಅನ್ನೋ ಥರ. ಪ್ರಕೃತಿನಲ್ಲಿ ನಾವು ಯಾವಾಗಲೂ ಗಮನಿಸ್ಬೇಕಾಗಿರೋದು ಅಂಶಗಳೇನಂತಂದರೆ, ಅವು ದೇ ಆರ್ ಫಾರ್ ಅಹೆಡ್ ಇನ್ ಆರ್ ಎವಲ್ಯೂಷನ್. ಓಕೆ, ಬಯೋಮಿಮಿಕ್ರಿ ಅಂತ ನಾವು ಇದರಲ್ಲಿ ಓದ್ತೀವಿ ಇಂಜಿನಿಯರಿಂಗಲ್ಲೆಲ್ಲ. ಸೊ ಪ್ರಕೃತಿನ ನೋಡಿ, ಬಿ ಇನ್ಸ್ಪೈರ್ಡ್ ಫ್ರಮ್ ದ್ಯಾಟ್ ಡಿಸೈನ್ ಆ್ಯಂಡ್ ದೆನ್ ಯು ಡಿಸೈನ್ ಸಮಥಿಂಗ್ ಅಂತ. ಇಲ್ಲಿ ನೋಡಿ, ವಾಟ್ ಯು ಸಿ ಹಿಯರ್, ಹಿಂಗೆ ಕೆಳಗಡೆ ಹೋಗಿರೋದು ಸ್ಟ್ರೈಟಾಗಿ ನಿಂತ್ಕೊಂಡಿದೆ. ಬಟ್ ಎನಿಥಿಂಗ್ ದಟ್ ಇಸ್ ಗೋಯಿಂಗ್ ಅಕ್ರಾಸ್ ಅದು ಸ್ಪೈರಲ್ ಸುತ್ತಕೊಂಡಿದೆ. ಯಾವ ಕಾರಣಕ್ಕೆ? Why do you think this is going like this? Because of the wind. ಸ್ಟ್ರೆಂತ್, ಜಾಸ್ತಿ ಗಾಳಿ ಸುತ್ತ ಇಲ್ಲಿಂದ weight load ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಐ ಗೆಸ್ ಸೊ. Where else do you see this thing in the modern society? ನೀವು ಬೆಂಗಳೂರಿನಲ್ಲಿ ಇದನ್ನು ಗಮನಿಸಿದ್ರೆ ಬ್ರಿಡ್ಜಸ್, ಹ್ಯಾಂಗಿಂಗ್ ಬ್ರಿಡ್ಜಸ್, ಮತ್ತೆ ಕಮಿಂಗ್ ಕ್ಲೋಸರ್ ಟು ಅವರ್ ಹೌಸಸ್ ಹಗ್ಗ, ಮತ್ತೆ ಕಾಂಕ್ರೀಟ್, ಸ್ಟೀಲ್, TMT ಬಾರ್ಸ್. ಓಕೆ, ನಿಮ್ಮ ಕಿಟಕಿಗಳಿಗೆ ಯೂಸ್ ಮಾಡೋ ಕಬ್ಬಣನು TMTಗೂ ಬೇರೆ ಇರುತ್ತೆ. TMT ಸುತ್ತಿರ್ತಾರೆ, ಬಟ್ ಕಿಟಕಿಗಳು ಅದನ್ನ ಸ್ಟೀಲ್ ರಾಡ್ ಇರುತ್ತೆ. ಯಾಕೆ? weight bearing expansion and contraction ಅಲ್ವಾ? is much easier with this. ಇದರಲ್ಲಿ ಏನಂದ್ರೆ, ನೀವು ಫಾರ್ ಎಂಡ್ ಅಲ್ಲಿ ನೀವು ಇಫ್ ಯು ಆರ್ ಲೋಡಿಂಗ್ ದ ಅದರ್ ಎಂಡ್ ಆಫ್ ಯೋರ್ ರಾಡ್ with some weight, then it's better if it is twisted. Okay, ಇದನ್ನ tensile strength ಅಂತಾರೆ. Okay, when you twist it like that,
ಇದರ ಟೆನ್ಸೈಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದು ತುಂಬಾ ವೆಯ್ಟ್ ಇರುತ್ತೆ ಅಲ್ಲ, ಇದು ವೆಯ್ಟ್ ಇರುತ್ತೆ. ಇದು ಅದು ಆಕ್ಚುಲಿ ಟು ಬಿ ಏಬಲ್ ಟು ಹೋಲ್ಡ್ ದಿಸ್ ಸ್ಟ್ರೈಟ್ ಆಗಿ ಇಟ್ಬಿಟ್ರೆ ಇದು ಬಿದ್ದೋಗ್ಬಿಡುತ್ತೆ. ಹಾ ಇದು ವೆಯ್ಟ್ ಇರುತ್ತೆ. ಹಾಂ ಸೊ ಹಿಂಗೆ ತಿರುಗಿಸಿದಾಗ ಇದ್ರದ್ದೆಲ್ಲ ಭಾರ ಇಲ್ಲಿ ಮಾತ್ರ ಬೀಳ್ತಾ ಇಲ್ಲ, ಆಯ್ತಲ್ಲ, ಇದು ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಯ್ತು ಇಲ್ಲಿ ಎಲ್ಲಾ ಮೂಲೆಗಳು ಡಿಸ್ಟ್ರಿಬ್ಯೂಟ್ ಆಯ್ತು. ಸೊ ನೀವು ಸ್ಟ್ರೈಟ್ ಆಗಿ ಎಳ್ಕೊಂಬಂದ್ಬಿಟ್ಟಿದ್ರೆ ದಟ್ ಅಂಡರ್ ಬೆಲ್ಲಿ ವುಡ್ ಆಲ್ವೇಸ್ ಫೀಲ್ ದ ಪ್ರೆಷರ್, ದೆನ್ ಇಟ್ ವುಡ್ ಗಿವ್ ಅಪ್. ಸೊ ಇವಾಗ ದೇರ್ ಇಸ್ ನೋ ಅಂಡರ್ ಬೆಲ್ಲಿ ಎಟ್ ಆಲ್. ಓಕೆ ಅಲ್ವಾ, ನೋಡಿ ಇಲ್ಲಿ ಅದಾಗಿತ್ತು, ಇದು ಸ್ಟ್ರೈಟ್ ಬಂತು ಇಲ್ಲಿ. ಸೊ ಅಲ್ಲಿ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಸರ್, ದಟ್ ಹ್ಯಾವ್ ಬಿನ್ ಅಲ್ವಾ. ಸೊ ದಿಸ್ ಇಸ್ ಬಯೋ ಇನ್ಸ್ಪಿರೇಷನ್. ನಡೀರಿ.